ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಸ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಮೋಕ್ಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಸಪ್ತಮಸ್ಕಂದೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಜೋವಾಚ ಸಮಪ್ರಿಯ ಸಹೃದ್ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ತೆ ಕಥಂ ದೈತ್ಯಾನವದೀದ್ ವಿಷಮೋ ಯತಃ. ಪುರುಷಪದಿ ಪರಮ ಪವಿತ್ರವಾದ ಈ ಭಾದ್ರಪದ ಮಾಸದಲ್ಲಿ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಅಂತ ಹೇಳ್ದಂಗೆ ಒಂದು ಶ್ಲೋಕವೋ ಅರ್ಧ ಶ್ಲೋಕವೋ ಕಾಲು ಶ್ಲೋಕವೋ ಆ ಭಾಗವತವನ್ನು ಚಿಂತನೆ ಮಾಡಿದರೆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಭಗವಂತ ಸಕಲ ಸನ್ಮಂಗಳನ್ನು ಉಂಟು ಮಾಡುತ್ತಾನೆ. ಪದ್ಮಪುರಾಣದಲ್ಲಿ ಸ್ವಯಂ ವೇದವ್ಯಾಸ ದೇವರು ಈ ಮಾತನ್ನು ಆಡುತ್ತಾರೆ. ಹಾಗಾಗಿ ನಮಗೆ ಉಪಲಬ್ಧಿ ಇರತಕ್ಕಂತಹ ಕಿಂಚಿತ್ ಅವಧಿಯಲ್ಲೇ ಭಾಗವತದ 12 ಸ್ಕಂದಗಳಲ್ಲಿ ವೇದವ್ಯಾಸ ದೇವರು ಏನು ನಿರೂಪಣೆ ಮಾಡಿದ್ದಾರೆ, ಯಾವ ಯಾವ ಭಗವಂತನ ಮಹಿಮೆಯನ್ನು ನಿರೂಪಣೆ ಮಾಡಿದ್ದಾರೆ ಎನ್ನುವುದು ಆ ಭಾಗವತ ಅನ್ನತಕ್ಕಂತಹ 4 ಅಕ್ಷರಗಳಿಂದಲೇ ನಮಗೆ ದೊರೀತಾ ಇದೆ ವಿಚಾರ ಮಾಡಿದಾಗ ಅನ್ನೋದನ್ನು ನಿನ್ನೆ 6 ಸ್ಕಂದಗಳ ಕಥೆಯನ್ನು ಭಾಗವತ ಅನ್ನತಕ್ಕಂತಹ 4 ಅಕ್ಷರ ಹೇಗೆ ನಮಗೆ ತೋರಿಸ್ಕೊಡುತ್ತೆ ಅನ್ನೋದನ್ನು ಚಿಂತನೆ ಮಾಡಿದೆವು. ಇವತ್ತು ಉಳಿದ 6 ಸ್ಕಂದಗಳ ಕಥೆಯನ್ನು ಅದೇ 4 ಅಕ್ಷರ ಹೇಗೆ ನಮಗೆ ತಿಳಿಸ್ಕೊಡ್ತಾ ಇದೆ ಅನ್ನೋದನ್ನು ಯಥಾಶಕ್ತಿ ಗುರುಗಳ ಅನುಗ್ರಹದಿಂದ ಚಿಂತನೆ ಮಾಡಿ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡೋಣ. ಭಾಗವತ ಅಂದರೆ ನಾವು ನಿನ್ನೆ ನೋಡಿದ್ವಿ, ಭಗವತಃ ಇದಂ ಭಾಗವತಂ. ಭಾಗವತ ಅಂದರೆ ಏನು ಅಂದರೆ ಭಗವಂತನಿಗೆ ಸಂಬಂಧಪಟ್ಟದ್ದು, ಭಗವಂತನಿಗೆ ಸಂಬಂಧಪಟ್ಟವರು, ಎರಡೂ ಅರ್ಥ. ಅದು ಭಗವಂತನಿಗೆ ಸಂಬಂಧಪಟ್ಟದ್ದು ಏನು ಅಂದರೆ ಭಗವಂತನ ಅವತಾರಗಳು.
ಅದು ಅವನದೇ ಅವತಾರ ಆದ್ದರಿಂದ ಅವನಿಗೆ ಸಂಬಂಧಪಟ್ಟದ್ದು ಭಗವಂತನ ಅವತಾರಗಳು. ಅಂತಹ ಭಗವಂತನಿಗೆ ಸಂಬಂಧಪಟ್ಟ ಭಗವಂತನ ಅವತಾರಗಳಲ್ಲಿ ಒಂದು ನರಸಿಂಹಾವತಾರ. ಲೋಕವಿಲಕ್ಷಣ ರೂಪ ಭಗವಂತನದು. ಭಗವಂತನಿಗೆ ಶುಕ್ಲ ಶೋಣಿತ ದೇಹ ಇಲ್ಲ, ಮೋದ ಚಿನ್ಮಯ ಗಾತ್ರ ಸುಪವಿತ್ರ ಭಗವಂತ ಅನ್ನೋದನ್ನು ನರಸಿಂಹಾವತಾರದಲ್ಲಿ ಭಗವಂತ ಸ್ವಯಂ ತೋರಿಸ್ಕೊಟ್ಟಿದ್ದಾನೆ. ವಾದಿರಾಜ ಸ್ವಾಮಿಗಳು ಅಹೋಬಲ ನರಸಿಂಹದೇವರನ್ನು ವರ್ಣನೆ ಮಾಡೋ ಕಾಲಕ್ಕೆ ಸರ್ವಾಂತರ್ಯಾಮಿತಾಂ, ನಾನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಶುಕ್ಲ ಶೋಣಿತ ದೇಹರಹಿತನಾಗಿದ್ದೀನಿ ಅನ್ನೋದನ್ನು ನರಸಿಂಹದೇವರು ನರಸಿಂಹಾವತಾರದಲ್ಲಿ ತಾವು ತೋರಿಸ್ಕೊಟ್ಟಿದ್ದಾರೆ ಅಂತ ಬರೀತಾರೆ. ಅದು ಹಾಗಾಗಿ ಭಾಗವತ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಅವತಾರ, ಅದು ನರಸಿಂಹಾವತಾರ. ಅಥವಾ ಭಾಗವತ ಅಂದರೆ ಭಗವಂತನಿಗೆ ಸಂಬಂಧಪಟ್ಟವರು, ಅರ್ಥಾತ್ ಭಗವದ್ಭಕ್ತರು. ಅಂತಹ ಭಗವದ್ಭಕ್ತರಲ್ಲಿ ಅಗ್ರೇಸರನಾಗಿರ್ತಕ್ಕಂಥವನು ಪ್ರಹ್ಲಾದರಾಜರು. ಅಂತಹ ಪ್ರಹ್ಲಾದರಾಜರ ನರಸಿಂಹದೇವರ ಕಥೆಯೇ ಭಾಗವತ ಅಂತಕ್ಕಂತಹ 4 ಅಕ್ಷರಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಎಂಥ ದೀಕ್ಷಾ ಪ್ರಹ್ಲಾದರಾಜರದು. ಗೊತ್ತಿದೆ ಅವರ ತಂದೆ ಮಹಾವಿಷ್ಣು ದ್ವೇಷಿ, ತನ್ನ ತಮ್ಮನನ್ನು ಕೊಂದಿರತಕ್ಕಂತಹ ವರಾಹದೇವರ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರವಾಗಿ ತಪಸ್ಸು ಮಾಡಿ, ಅಪಾರವಾದ 100 ವರ್ಷ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ಅಬದ್ಧತ್ವವನ್ನು ಒಳಗೆ ಬೇಡ, ಹೊರಗೆ ಬೇಡ, ಮೇಲೆ ಬೇಡ, ಕೆಳಗೆ ಬೇಡ, ಆಯುಧದಿಂದ ಬೇಡ, ಪ್ರಾಣಿಗಳಿಂದ ಬೇಡ, ಮನುಷ್ಯರಿಂದ ಬೇಡ, ಹಗಲು ಬೇಡ, ರಾತ್ರಿ ಬೇಡ, ಒಳಗೆ ಬೇಡ, ಹೊರಗೆ ಬೇಡ, 28 ಕಂಡೀಷನ್ ಹಾಕಿ ವರ ಪಡೆದವನು ಹಿರಣ್ಯಕಶಿಪು. ಅಂತಹ ಹಿರಣ್ಯಕಶಿಪುವಿನ ತೊಡೆ ಮೇಲೆ ಕೂತ್ಕೊಂಡು ಅವನಿಗೆ ವಿರುದ್ಧವಾದಂತಹ ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ ಮಹಾ ಅಗ್ರೇಸರರು. ಭಗವಂತನಿಗೆ ಯಾರ ಮೇಲೆ ತುಂಬ ಪ್ರೀತಿ ಅಂತ ಪ್ರಶ್ನೆ ಬಂದಾಗ ನತಾದೃಶಿ ಪ್ರೀತಿರಿಡ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್ ತತ್ಪ್ರೀಣನಾನ್ ಮೋಕ್ಷಮಾಪ್ನೋತಿ ಸರ್ವೇ ತಸ್ಮಾತ್ ವೇದಾಃ ತತ್ಪರಾ ಏವ ಸರ್ವೇ. ಸೌಪರ್ಣಿ ಶ್ರುತಿ ಅಂತ ಒಂದು ಉದಾಹರಣೆ ಮಾಡ್ತಾರೆ ಶ್ರೀಮದಾಚಾರ್ಯರು. ನಾವು ಏನೋ ಬೆಳ್ಳಿ ಬಂಗಾರ ಅಲಂಕಾರ ಮಾಡ್ತೀವಿ, ತೋರಣ ಕಟ್ತೀವಿ, ಮಾವಿನ ಸೊಪ್ಪು ತರ್ತೀವಿ, ಬಾಳೆಕಂದು ತರ್ತೀವಿ, ಗಿಡ ನೆಡ್ತೀವಿ, ಹಾರ ಹಾಕ್ತೀವಿ, ಲೈಟ್ ಹಾಕ್ತೀವಿ. ಇದಕ್ಕೆಲ್ಲ ಭಗವಂತ ಹೆಚ್ಚು ನಂಬರ್ ಕೊಡೋದಿಲ್ವಂತೆ. ಶ್ರೀಮದಾಚಾರ್ಯ ಹೇಳ್ತಾರೆ, ನೀ ಇದೆಲ್ಲ ಏನು ಮಾಡದೇ ಇದ್ರೂ ತೊಂದರೆ ಇಲ್ಲ, ನಿನ್ನ ಹೃದಯದಲ್ಲಿ ಇರತಕ್ಕಂತಹ ಬಿಂಬನಾಗಿ ನಿನ್ನ ಹೃದಯದಲ್ಲಿ ನಿಯಮನ ಮಾಡ್ತಿರ್ತಕ್ಕಂತಹ ನನ್ನ ಗುಣಗಳನ್ನು ನೀನು ಎಷ್ಟು ತಿಳ್ಕೊಂಡಿದ್ಯಾ. ನತಾದೃಶಿ ಪ್ರೀತಿರಿಡ್ಯಸ್ಯ ವಿಷ್ಣು ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಹಿಂದಿನ ಕಾಲದಲ್ಲಿ ಋಷಿಮುನಿಗಳೆಲ್ಲ ಇದ್ರಲ್ಲ, ಏನು ಮಾಡ್ತಾಯಿದ್ರು ಅವರು? ಆಶ್ರಮದಲ್ಲಿ ಏನಿರೋದು? ಏನಿಲ್ಲ, ಧ್ಯಾನ ಧ್ಯಾನ ಧ್ಯಾನ, ತಪಸ್ಸು ತಪಸ್ಸು ತಪಸ್ಸು. ಅಂಥದ್ರಲ್ಲೇ ಅವರು ಭಗವಂತನನ್ನು ಒಲಿಸ್ಕೊಂಡು ಅಪರೋಕ್ಷ ಜ್ಞಾನ ಪಡೆದಿರ್ತಕ್ಕಂತಹ ಧೀಮಂತ ವ್ಯಕ್ತಿಗಳವರೆಲ್ಲ. ಇವತ್ತೆಲ್ಲ ನಾವು ಆಡಂಬರ ಮಾಡ್ತಾ ಇದ್ದೀವಿ, ಮಾಡೋದು ಬೇಡ ಅಂತಲ್ಲ, ಅಲ್ಲಿಗೆ ಸೀಮಿತ ಮಾಡಬಾರ್ದು. ಯಾರು ಭಗವಂತನನ್ನು ಸತತ ಚಿಂತನೆ ಮಾಡ್ತಾರೋ, ಗುಣಚಿಂತನೆ ಮಾಡ್ತಾರೋ, ಯಾರು ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾರೆ, ಇವರ ಮೇಲೆ ಬಹಳ ಪ್ರೀತಿ ಭಗವಂತನಿಗೆ. ಅದಕ್ಕೆ ಪ್ರಹ್ಲಾದರಾಜರಿಗೆ ನಂಬರ್ 1 ಸ್ಥಾನ ಕೊಟ್ಟಿದ್ದಾನೆ ಭಗವಂತ. ಗರುಡ ಪುರಾಣದಲ್ಲಿ ಬ್ರಹ್ಮಕಾಂಡ ಅಂತ ಒಂದು ಭಾಗ ಇದೆ. ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ನಿನ್ನ ಭಕ್ತರುಗಳು ಯಾರು ಅಂತ ಒಂದು ಪಟ್ಟಿ ಕೇಳ್ತಾನೆ ಗರುಡ. ಯಾರ್ಯಾರು ಸ್ವಾಮಿ ನಿನ್ನ ಭಕ್ತರು? ನೀನು ಅಂಗೀಕಾರ ಮಾಡಿರೋ ಭಕ್ತರು ಯಾರು? ಅಫಿಷಿಯಲ್ ಆಗಿ ನೀನು ಅಂಗೀಕಾರ ಮಾಡಿರಬೇಕು, ಯಾರು ಅಂತ ಕೇಳಿದಾಗ ಭಗವಂತ ಒಂದು ಲಿಸ್ಟ್ ಕೊಡ್ತಾನೆ, ಇವರೆಲ್ಲ ನನ್ನ ಭಕ್ತರು. ಅದರಲ್ಲಿ ನಂಬರ್ 1 ಹೆಸರು ಪ್ರಹ್ಲಾದರಾಜರು. ಮೊದಲನೇ ಹೆಸರು ಪ್ರಹ್ಲಾದ ಮಮ ಭಕ್ತಃ. ಎಷ್ಟು ಹೇಳ್ಕೊಡಿಯ ನೋಡಿ ಭಗವಂತ. ಯಾಕೆ? ಅವನ ಹೆಸರು ಕಂಡ್ರೆ ಆಗೋದಿಲ್ಲ ಹಿರಣ್ಯಕಶಿಪುವಿಗೆ ವಿಷ್ಣುವಿನ ಹೆಸರು. ಅಂಥವನ ತೊಡೆ ಮೇಲೆ ಕೂತ್ಕೊಂಡು ಶ್ರವಣಂ ಕೀರ್ತನಂ ವಿಷ್ಣೋ
ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣೋ ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ದ ತನ್ಮನ್ಯೇ ಅಧೀತಮುತ್ತಮಂ. ಏನು ಕೃಷ್ಣ ಪರಮಾತ್ಮ ಹೇಳಿದಾನಲ್ಲ ಅದನ್ನೇ ವಾಪಸ್ ಹೇಳಿದ್ರು ಪ್ರಹ್ಲಾದರಾಜರು. ಭಗವಂತ ಅದನ್ನೇ ಹೇಳಿದ್ದು, ಭಕ್ತಿ ಬರಬೇಕು. ನನ್ನನ್ನು ನಮ್ಮ ಹತ್ರ ನಿಮ್ಮನ್ನು ಕರ್ಕೊಂಬರ್ಬೇಕಾದ್ರೆ ಏಕಏವ ನಿಮ್ಮ ಹತ್ರ ಇರಬೇಕಾಗಿರ್ತಕ್ಕಂಥ ನಾಣ್ಯ ಏನು ಅಂದರೆ ಭಕ್ತಿ. ಭಕ್ತೈವ ತುಷ್ಟಿಮಭ್ಯೇತ ಭಕ್ತಿ ವಿಷ್ಣು ನಾಣ್ಯೇನಕೇನಚಿತ್. ಅದನ್ನೇ ಹೇಳ್ತಾ ಇದ್ದಾರೆ ಪ್ರಹ್ಲಾದರಾಜರು. ಓದಿದ್ದಕ್ಕೆ ಸಾರ್ಥಕ ಏನು ಅಂದರೆ ಈ 9 ಲಕ್ಷಣಗಳಿಂದ ಕೂಡಿರ್ತಕ್ಕಂಥ ಭಕ್ತಿ ಬರಬೇಕು ಭಗವಂತನಲ್ಲಿ. ಅಷ್ಟು ನಾನು ತಿಳ್ಕೊಂಡಿದ್ದೀನಿ. ಏನು ಸಾಮಾನ್ಯನ ಅದು? ಬೇಕಾದ್ದು ಹಿಂಸೆ ಕೊಟ್ಟ ಅವನು. ನನ್ನ ಮಾತು ಇವನು ಕೇಳೋದಿಲ್ಲ ಅಂತೇಳಿ ಅನ್ಯತಾಂ ಕೊಂದಾಕ್ಬಿಡ್ರಿ ಇವನನ್ನು. ನನ್ನ ಮಗ ಆದರೂ ಪರವಾಗಿಲ್ಲ, ತ್ಯಜೇದೇಕಂ ಕುಲಸ್ಯಾರ್ತೆ. ಏನು 1-2 ಅವನನ್ನು ಕೊಲ್ಲೋದಕ್ಕೆ ಅವನು ಮಾಡಿರ್ತಕ್ಕಂತಹ ಉಪಾಯಗಳು. ಕಬ್ಬಿಣ ಆಸನದಲ್ಲಿ ಕೂಡಿಸಿ ಎಲ್ಲಿಂದರಲ್ಲಿ ತಿವಿದಿದ್ದಾರೆ ತ್ರಿಶೂಲದಿಂದ. ದಿಗ್ಗಜೈಹಿ ದಂದಶೂಕೈಹಿ ಆವಟ ನಿರೋಧೈಹಿ ಗರದಾನೈಹಿ ವಿಷಭೋಜನೈಹಿ ವಾಯು ಅಗ್ನಿ ಸಲಿಲ ಆಪ ಪರ್ವತಾಕ್ರಮಣೈರಪಿ ನಾಶಕ್ನೋತ. ಹಿಂಗೆ ರಕ್ಷಣೆ ಮಾಡಿದ ನೋಡ್ರಿ ಭಗವಂತ. ಇವರು ಎಷ್ಟು ಚೆನ್ನಾಗಿ ನಂಬಿತೀವೋ ಅನನ್ಯಾಶ್ಚಿಂತೆಯಂತೋ ಮಾಮೇ ಜನ ಪರ್ಯಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋದಕ್ಕೆ ಪ್ರಹ್ಲಾದರಾಜರು ಸಾಕ್ಷಿ. ಎಂತೆಂಥ ಶಿಕ್ಷೆ ಕೊಟ್ಟ ಅವನು. ದಿಗ್ಗಜೈಹಿ ದೊಡ್ಡ ದೊಡ್ಡ ಆನೆಗಳಿಂದ ತುಳಿಸ್ದ, ದಂದಶೂಕೈಹಿ ಹಾವುಗಳಿಂದ ಕಸುಕದ, ಉಪವಾಸ ಹಾಕಿದ್ರು, ಗರದಾನ ಕೊಟ್ಟರು, ವಿಷ ಅನಿಲ ಹಾಕಿದ್ರು, ಪರ್ವತದಿಂದ ತಳ್ಳಿದ್ರು, ಪರ್ವತ ಮೇಲೆ ಇಟ್ಟರು, ಸಮುದ್ರಕ್ಕೆ ಬಿಸಾಕಿದ್ರು. ಇದು ಪ್ರಹ್ಲಾದರಾಜರ ಕಥೆಯಿಂದ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದೇನೋ ಇದು ಭಾಗವತ. ಭಗವದ್ಭಕ್ತರನ್ನು ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನೋದು ನರಸಿಂಹದೇವರ ಅವತಾರದಲ್ಲಿ ಪ್ರಹ್ಲಾದರಾಜರನ್ನು ಚೆನ್ನಾಗಿ ಮಾಡಿ ಚೆನ್ನಾಗಿ ಸಂರಕ್ಷಣೆ ಮಾಡಿ ಭಗವಂತ ತೋರಿಸ್ಕೊಡ್ತಾ ಇದ್ದಾನೆ. ಆ ಭಾಗವತ ಅನ್ನೋ ಶಬ್ದ ಇಷ್ಟ ಅರ್ಥ ಹೇಳುತ್ತೆ. ಭಗವದ್ಭಕ್ತರಾದರೆ ನಾವು ಭಗವಂತ ಎಷ್ಟೇ ವಿಘ್ನಗಳಿದ್ದರೂ ಕೂಡ, ಏನೇ ಅಡ್ಡಿ ಆತಂಕಗಳಿದ್ದರೂ ಕೂಡ ಅದೆಲ್ಲ ಪರಿಹಾರ ಮಾಡಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ದೃಢ ವಿಶ್ವಾಸ ಇರಬೇಕು ನಮಗೆ. ಆ ಮಾರ್ಗದಲ್ಲಿ ನಡೆಯಬೇಕು. ಹಾಗೆ ನಡೆದವನು ಪ್ರಹ್ಲಾದರಾಜರು, ಹಾಗೆ ತನ್ನ ಮಾತನ್ನು ಉಳಿಸ್ಕೊಂಡವನು ಭಗವಂತ. ಕೇಳ್ತಾನೆ ಅವನು, ಇಡೀ ಜಗತ್ತು ಹೆದರ್ಕೋಬತ್ತೆ, ನನ್ನನ್ನು ನೋಡಿದ್ರೆ ಗಡ 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 ಅಂತ ನಡಗತ್ತೆ, ನನ್ನ ಎದುರಿಗೆ ನಿಂತ್ಕೊಂಡು ಇಷ್ಟು ಮಾತಾಡ್ತೀಯಲ್ಲ, ನಿಂಗೆ ಹೆದರಿಕೆ ಆಗೋದಿಲ್ವಾ ಅಂದರೆ ಇಲ್ಲ ಅಂತಾರೆ ಪ್ರಹ್ಲಾದರಾಜರು. ಇಲ್ಲ, ನನಗೇನು ಹೆದರಿಕೆ ಇಲ್ಲ. ಯಾಕೆ? ಯಾರ ಬಲವನ್ನು ಆಶ್ರಯಿಸಿ ನನ್ನ ಎದುರಿಗೆ ನಿಂತ್ಕೊಂಡಿದೆಯಾ? ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚ ಪರೇಶಾಂ ಪರಾವರೇಮಿ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾ. ಎಷ್ಟು ಜ್ಞಾನ ಇದೆ ನೋಡ್ರಿ. 5 ವರ್ಷದ ಕೂಸಿಗೆ ಬ್ರಹ್ಮದೇವರಿಂದ ಹಿಡಿದು ಲಕ್ಷ್ಮೀದೇವಿಯಿಂದ ಹಿಡಿದು ಇಡೀ ಜಗತ್ತು ಭಗವಂತನ ಅಧೀನದಲ್ಲಿ ಯಾವತ್ತೂ ಇರುತ್ತೆ ಅನ್ನೋ ಜ್ಞಾನ ನಮಗೆ ಯಾವಾಗಲೂ ಇರಬೇಕು ಅಂತಾರೆ ಶ್ರೀಮದಾಚಾರ್ಯರು. ಯಯೇ ತತ್ ಪರತತ್ರಂತು ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರಾನ್ ಮುಚ್ಚತೆ ಹಿ ಸಹ ಅಂತ ಆಚಾರ್ಯರು ಬರೀತಾರೆ. ಆ ಜ್ಞಾನ ಇತ್ತು ಪ್ರಹ್ಲಾದರಾಜರಲ್ಲಿ. ನಾವು ಜೀವನದಲ್ಲಿ ಇಬ್ಬರನ್ನು ಮಾಡಲ್ಲಾಗಿ ಇಟ್ಕೋಬೇಕು. ಒಂದು ಪ್ರಹ್ಲಾದರಾಜರು, ಒಂದು ಹನುಮಂತ ದೇವರು. ಪ್ರಹ್ಲಾದರಾಜರಂತೆ ಚಿಕ್ಕ ವಯಸ್ಸಿನಿಂದ ಭಕ್ತಿ ಮಾಡಬೇಕು. ಹನುಮಂತ ದೇವರಂತೆ ಅಚಲವಾದ ಭಕ್ತಿ ಇರಬೇಕು ಹನುಮಂತ ಪರಮಾತ್ಮನಲ್ಲಿ. ಇವರಿಬ್ಬರೂ ನಮಗೆ ಸಂಬಂಧಪಟ್ಟರು. ಪ್ರಹ್ಲಾದರಾಜರು ನೇರ ಸಂಬಂಧ ಇಲ್ಲದೆ ಇದ್ದರೂ ಕೂಡ ರಾಘವೇಂದ್ರ ಸ್ವಾಮಿಗಳು ನಮಗೆ ನೇರ ಸಂಬಂಧ ಇದ್ದಾರಲ್ವ. ಎಲ್ಲೆಲ್ಲಿ ನೋಡಿದ್ರೂ ರಾಯರ ಮಠಗಳನ್ನು ನೋಡ್ತೀವಲ್ವ. ನಾವು ರಾಯರ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ಬಿಟ್ರೆ
ಭಗವಂತ ನಮ್ಮನ್ನು ಕೂಡ ಉದ್ಧಾರ ಮಾಡ್ತಾನೆ ಎನ್ನುವುದಕ್ಕೆ ಸುಂದರಾತಿ ಸುಂದರವಾಗಿರ್ತಕ್ಕಂತಹ ಕಥಾ. ಎಷ್ಟು ದೃಢ ವಿಶ್ವಾಸ! ಆ ದೃಢ ವಿಶ್ವಾಸ ಇದ್ದಿದ್ದಕ್ಕೇನೆ ಭಗವಂತ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಂ ನ ಮೃಗಂ ನ ಮಾನುಷಂ. ಆ ಶ್ಲೋಕ ನೋಡ್ರಿ, ಅದು ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಅವನು ನಿಜಭೃತ್ಯ, ಅವನು ಭೃತ್ಯ ಅಂದಿದ್ರೆ ಸಾಕಾಗಿತ್ತು. ನಿಜಭೃತ್ಯ ಅಂದರೆ ಏನು ಗೊತ್ತಾ? ತನ್ನ ಭೃತ್ಯ, ಪೂರ್ಣ ಭಕ್ತ ಅವನು. ನಿಜ ಅಂದರೆ ಸಂಸ್ಕೃತದಲ್ಲಿ ಸ್ವಕೀಯ, ತನ್ನವನು ಅಂತ ಅರ್ಥ. ನಿಜಭೃತ್ಯ ಹೆಮ್ಮೆಯಿಂದ ಹೇಳ್ಕೊತಾನೆ ಭಗವಂತ, ನನ್ನ ಭಕ್ತ ಅವನು. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಅಲ್ಲಿ ಬಂದು ಒದಗುವನೋ. ನೋಡಿ, ಬಂದು ಒದಗಿದ್ದಾನೆ ಅವನು ಭಗವಂತ. ಈ ದೃಢ ವಿಶ್ವಾಸದಿಂದ ನಾವು ಕರಿತೀವ ಭಗವಂತನನ್ನು, ಯಾರೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ನಾ ಬರ್ತೀನಿ, ನಾನು ವಯಸ್ಸನ್ನು ನೋಡೋದಿಲ್ಲ. 5 ವರ್ಷದವ್ರು ಕರೆದ್ರು ಬರಿತೀನಿ, 50 ವರ್ಷದವ್ರು ಕರೆದ್ರು ಬರಿತೀನಿ. ಕರೆಯೋ ಹಂಗೆ ಕರಿಬೇಕಷ್ಟೆ. ನಾನು ಏಜ್ ನೋಡೋದಿಲ್ಲ, ಜೆಂಡರ್ ನೋಡೋದಿಲ್ಲ, ಪ್ಲೇಸ್ ನೋಡೋದಿಲ್ಲ, ಕುಲ ನೋಡೋದಿಲ್ಲ. ದೈತ್ಯ ಕುಲದಲ್ಲಿ ಬಂದವರು ಪ್ರಹ್ಲಾದರಾಜರು. ಏನು ಅದ್ಭುತವಾಗಿರ್ತಕ್ಕಂಥದ್ದು! ಸ್ವಾಮಿ ಬಂದು ರಕ್ಷಣೆ ಮಾಡ್ತಾ ಇದ್ದಾನೆ. ಇದಿಷ್ಟೂ ಕಥೆ ನಮಗೆ ಭಾಗವತ ಅನ್ನೋ 4 ಅಕ್ಷರದಿಂದ ಗೊತ್ತಾಗ್ತಾ ಇದೆ. ಭಗವತಃ ಇದಂ ಭಾಗವತಂ, ಭಗವಂತನ ಸಂಬಂಧಿ ಅರ್ಥಾತ್ ಭಗವಂತನ ಅವತಾರ, ಅದರಲ್ಲಿ ಒಂದು ನರಸಿಂಹಾವತಾರ. ಅಂತಹ ನರಸಿಂಹಾವತಾರದಿಂದ ಭಗವಂತ ಭಾಗವತರು ಅಂದರೆ ಭಗವದ್ಭಕ್ತರು, ಅವರಲ್ಲಿ ಅಗ್ರೇಸರರಾಗಿರ್ತಕ್ಕಂತಹ ಪ್ರಹ್ಲಾದರಾಜರನ್ನು ಉದ್ಧಾರ ಮಾಡಿರ್ತಕ್ಕಂಥದ್ದು ಭಾಗವತ. ಅಲ್ಲಿಂದ ಮುಂದೆ ತ್ರಿಪುರಾಸುರರ ಸಂಹಾರದ ಕಥೆ ಇದೆ ಒಂದು ಚಿಕ್ಕದಾಗಿ. ಅದು ಭಾಗವತ ಶಬ್ದದಿಂದಲೇ ನಮಗೆ ಗೊತ್ತಾಗುತ್ತೆ ನೋಡಿ. ಭಾಗವತರು ಅಂದರೆ ಭಗವದ್ಭಕ್ತರು. ಈ ಪ್ರಹ್ಲಾದರಾಜರಿಗಿಂತ ದೊಡ್ಡ ಭಗವದ್ಭಕ್ತರು ಯಾರವರು? ಮಹರುದ್ರ ದೇವರು. ತ್ರಕ್ಷೋ ಗಣಕ್ಷಪಣದಕ್ಷ ಮಹಾತ್ರಿಶೂಲಂ ತ್ರಕ್ಷಂ ವಲಕ್ಷತನುಮುಲ್ಲಸದಕ್ಷಮಾಲಂ ರೂಕ್ಷಾಗ ಶಿಕ್ಷಣ ವಿಚಕ್ಷಣ ಶಕ್ತಿಯೂತಂ ದಕ್ಷಾಧ್ವರಕ್ಷ ದೇವಾಶ್ರಮ ವಿಶ್ವನಾಥಂ ಅಂಗಾನುಷಂಗತ ಭುಜಂಗಮತುಂಗಭೋಗಂ ಗಂಗಾತರಂಗ ಪರಮಂಗಲ್ಯಮಂಗ್ಲಿ ಬಹುಳಿವಾಗಂ ಸಂಗೀತ ಲೋಲಯತಿ ಪುಂಗವ ಗೀತಗಾತಂ ತಂ ಗೌರ್ಯಪಾಂಗರವೋ ಸಮಾಶ್ರಯ ವಿಶ್ವನಾಥಂ ಫಣಿಗಣವರಭೂಷಃ ಪಾರ್ವತೀಶ್ಲಾಘ್ಯವೇಷಃ ಕಲಜನಕೃತರೋಷಃ ಖಂಡಿತಾತ್ಮೀಯದೋಷಃ ಸದರುಣಗಿರಿವಾಸಃ ಶಕ್ರಸೂರ್ಯದ್ಯದೀಶಃ ಪರಿಹೃತವೋಪಾಶಃ ಪಾತು ಮಾಂ ಪಾರ್ವತೀಶಃ ಸೋಮೇಶ್ವರಾಯ ಸಿತಭೂತಿ ವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾ ಹೃದಿ ಬಸ್ವರಾಯ ತುಂಗೋಲ್ಲಸತ್ಪವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ. ಮಹಾರುದ್ರದೇವರು ಭಗವದ್ಭಕ್ತರು, ಭಾಗವತರು. ಗರುಡ ಪುರಾಣದಲ್ಲಿ ಅವರ ಹೆಸರು ಇದೆ ಭಗವಂತ ಕೊಟ್ಟಿರೋ ಲಿಸ್ಟಲ್ಲಿ. ಅಂದರೆ ಭಾಗವತರು ಅಂದರೆ ಮಹಾರುದ್ರದೇವರು. ಅಂತಹ ಮಹಾರುದ್ರದೇವರಿಗೆ ಸಾಧ್ಯವಾಗದೇ ಇರತಕ್ಕಂತಹ ತ್ರಿಪುರಾಸುರನನ್ನು ಭಗವಂತ ತಾನು ಗೋರೂಪವನ್ನು ತಾಳಿ ಆ ತ್ರಿಪುರಾಸುರರ ಅರಮನೆ ಒಳಗೆ ಇದ್ದ, ಪಟ್ಟಣದೊಳಗೆ ಇದ್ದ ರಸ, ಅದು ಸಿದ್ಧರಸ, ಆ ಬಾವಿಯಲ್ಲಿ ಇದ್ದಂಥ ಎಲ್ಲ ರಸವನ್ನು ತಾನು ಕುಡಿದು ವಿಶೇಷವಾದ ತನ್ನ ಸನ್ನಿಧಾನದಿಂದ ಕೊಟ್ಟಿರತಕ್ಕಂತಹ ಬಾಣವನ್ನು ರುದ್ರದೇವರಿಗೆ ಕೊಟ್ಟು ಆ ಭಗವಂತನ ಸನ್ನಿಧಾನದಿಂದ ಕೂಡಿದ ಬಾಣದಿಂದ ತ್ರಿಪುರಾಸುರನನ್ನು ಸಂಹಾರ ಮಾಡಿದ್ದು ಮಹಾರುದ್ರದೇವರು. ಆ ಕಥೆಯೂ ಇದೆ ಅಲ್ಲಿ ಸಪ್ತಮಸ್ಕಂದದಲ್ಲಿ. ಆದ್ದರಿಂದ ಆ ಕಥೆಯೂ ಕೂಡ ಭಾಗವತ, ಮಹಾರುದ್ರದೇವರನ್ನು ಉದ್ಧಾರ ಮಾಡಿರ್ತಕ್ಕಂಥ ಅವನು. ಆಮೇಲೆ ಭಾಗವತ ಅಂದರೆ ಭಗವಂತನಿಗೆ ಸಂಬಂಧಪಟ್ಟದ್ದು ಯಾವುದು ಅಂದರೆ ವರ್ಣಾಶ್ರಮ ಧರ್ಮಗಳು. ಯಾಕೆ ಅದು ಅವನಿಗೆ ಸಂಬಂಧಪಟ್ಟಿದ್ದು? ಶ್ರುತಿ ಸ್ಮೃತಿ ಹರೇರಾಜ್ಞಾ. ವರ್ಣಾಶ್ರಮ ಧರ್ಮಗಳಿದೆಯಲ್ಲ, ಅದು ಅವನ ಆಜ್ಞೆ, ಅದು ಭಗವಂತನದು. ಪ್ರತಿಯೊಬ್ಬರು ಚಾಚೂ ತಪ್ಪದೆ ಮಾಡಬೇಕು. ಏನು ಆಪ್ಷನ್ ಅಲ್ಲ ಅದು. ನಮ್ಗೆ ಏಕಾದಶಿ ಬೇಕಾದ್ರೆ ಮಾಡ್ತೀವಿ, ಇಲ್ಲದೇ ಇದ್ರಿಲ್ಲ. ಚಾತುರ್ಮಾಸ್ಯ ಬೇಕಾದರೆ ಮಾಡ್ತೀವಿ, ಇಲ್ಲದೇ ಇದ್ರಿಲ್ಲ. ನಿಮಗೆ ಬೇಕಾದರೆ ಮಾಡಿಕೊಳ್ಳಿ, ಹಂಗೇನಿಲ್ಲ, ಕಂಪಲ್ಸರಿ ಅದು ಮಾಡಲೇಬೇಕು. ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಭಗವಂತ ಹೇಳ್ತಾನೆ, ಅಕ್ಷರಶಃ ನೀವೇನಾದರೂ ಈ ಮಾಸಗಳಲ್ಲಿ, ಈ 4 ಮಾಸಗಳಲ್ಲಿ ಶಾಖವನ್ನು, ದಧಿಯನ್ನು, ಕ್ಷೀರವನ್ನು, ದ್ವಿದಳವನ್ನು
ನನಗೆ ಅರ್ಪಣೆ ಮಾಡಿದ್ರೂ ಅಷ್ಟೇ, ನೀವು ತಿಂದರೂ ಅಷ್ಟೇ, ನನ್ನನ್ನು ತ್ರಿಶೂಲದಿಂದ ಚುಚ್ಚಿದಂಗೆ ಅಂತಾನೆ ಭಗವಂತ. ನಾವು ಆರಾಮಾಗಿ ಚುಚ್ಚಿಬಿಟ್ಟು ಕೂತಿದ್ದೀವಿ ಇವತ್ತು. ಭಗವಂತನಿಗೆ ನೈವೇದ್ಯ ಮಾಡದೇ ಇದ್ದರೂ ನಾವಂತೂ ತೊಗೊಂಬಿಡ್ತೀವಲ್ಲ. ಭಗವಂತ ಹೇಳ್ತಾನೆ, ನನಗೆ ಈಟಿ ತಗೊಂಡು ಚುಚ್ಚಿದಂಗೆ ಏನಾದರೂ ಪದಾರ್ಥ ಇಟ್ಟರೆ ನಾವು ಆರಾಮಾಗಿ ಚುಚ್ಚಿಬಿಟ್ಟು ಮಂಗಳಾರತಿ ಮಾಡಿದ್ದೆ, ಭಜನೆ ಮಾಡಿದ್ದೆ, ಹೇಳಿದ್ದೆ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಇದು ಚುಚ್ಚುತ್ತಾ ಇದ್ದೀವಿ ತ್ರಿಶೂಲದಿಂದ. ಅದು ಗೊತ್ತಿಲ್ಲ ಯಾರಿಗೂ. ನಮಗೇನು ಯಾವುದು ಅನುಕೂಲನೋ ಅದು ಮಾಡಿಬಿಡ್ತೀವಿ. ಅನುಕೂಲ ಸಿಂಧುಗಳು ನಾವು. ಅದೇನು ತೊಂದರೆ ಇಲ್ಲಲ್ಲ. ಹಾಡು ಹೇಳೋಕ್ಕೆ ಏನು ತೊಂದರೆ? ಪುಸ್ತಕ ತೊಗೊಬೋದು, ತೆಗೆದು ಹೇಳ್ತಾ ಇರೋದು. ಉಪವಾಸ ಮಾಡಬೇಕು ಅಂದರೆ ಕಷ್ಟ, ಚಾತುರ್ಮಾಸ ಮಾಡಬೇಕು ಅಂದರೆ ಕಷ್ಟ, ಏಕಾದಶಿ ಮಾಡಬೇಕು ಅಂದರೆ ಕಷ್ಟ. ಅದನ್ನೆಲ್ಲ ಬಿಟ್ಬಿಡ್ತೀವಿ. ಎಲ್ಲ ಆರಾಮಾಗಿ ಕೂತ್ಕೊಂಡು ಹಿಂಗೆ ಫ್ಯಾನ್ ಗೀನ್ ಹಾಕ್ಕೊಂಡು ತಾಳ ಹಾಕ್ಕೊಂಡು ಭಜನೆ ಮಾಡ್ತಾ ಕೂತಿರೋದು. ಅದು ಸುಲಭ ನಮಗೆ. ಫೋಟೋ ತೆಕ್ಕೋತಾರೆ, ಟಿ ವಿಲಿ ಹಾಕ್ತಾರೆ, ಯೂಟ್ಯೂಬಲ್ಲಿ ಹಾಕ್ತಾರೆ, ಸ್ಟೇಟಸಲ್ಲಿ ಹಾಕ್ತಾರೆ, ಸಾಕು ನಮಗೆ. ಈ ಥರ ಊಟಾಟಿಕೆ ಎಲ್ಲಿ ತನಕ ಬಿಡೋದಿಲ್ಲ ನಾವು. ಬೈತಾರೆ ಪುರಂದರದಾಸರು, ಬೈತಾರೆ ನಮ್ಮನ್ನು. ಕಂಚುಗಾರರ ಅಂಗಡಿಯೆಂದದಿ ಕಂಚು ಹಿತ್ತಾಳೆಯ ಪ್ರತಿಮೆಯ ನರಹಿ ಮಿಂಚಲೆನುತ ಬಹು ಜ್ಯೋತಿಗಳನ್ನೇ ಹಚ್ಚಿ ವಂಚನೆಯಲ್ಲಿ ಘನ ಪೂಜೆ ಮಾಡುವುದು ಉದರ ವೈರಾಗ್ಯವಿದು. ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ, ಉದರ ವೈರಾಗ್ಯವಿದು. ಕರದೊಳು ಜಪಮಣಿ ಬಾಯಲು ಮಂತ್ರವು ಅರಿವೆಯ ಮುಸುಕನು ಮೋರೆಗೆ ಹಾಕಿ ಪರಸತಿ ಪರದನ ಮನದಲ್ಲಿ ಸ್ಮರಿಸುತ್ತ ಪರಮ ವೈರಾಗ್ಯದ ಮೂರ್ತಿ ಎನಿಸುವುದು ಉದರ ವೈರಾಗ್ಯವಿದು. ಬಯಸ್ಕೊಂಡು ಕೂತಿದ್ದೀವಿ ನಾವು, ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ, ಭಗವಂತ ಹೇಳ್ತಾನೆ, ನಿಮಗೆ ನಾನು ಒಲಿಬೇಕಾದರೆ ಇಂಥ ಆಡಂಬರಗಳೆಲ್ಲ ಲೋಕದಲ್ಲಿ ಬೇಕಾದ್ರೆ ಕೀರ್ತಿ ಬರ್ಬೋದು, PhD ಬರ್ಬೋದು, ಡಾಕ್ಟ್ರೇಟ್ ಬರ್ಬೋದು, ಥೀಸಿಸ್ ಬರ್ಕೊಡ್ಬೋದು, ಬೇಕಾದ್ದು. ನೀನು ಜೀವನದಲ್ಲಿ ಏನು ಪ್ರಾಕ್ಟೀಸ್ ಮಾಡಿದ್ಯಾ ಅದು ಹೇಳು ಅಂತಾನೆ ಭಗವಂತ. ನಾನು ದಾಸ ಸಾಹಿತ್ಯದ ಬಗ್ಗೆ PhD ಬರೆದಿರ್ಬೋದು, ಡಾಕ್ಟ್ರ್ ಬರ್ಬೋದು. ನಾನು ದಾಸರಾಗಬೇಕ್ರಿ. ಬರೀ ಡಾಕ್ಟ್ರೇಟ್ ತಗೊಂಡ್ರೆ ಏನು ಭಗವಂತ ಸೀಟ್ ಕೊಡಲ್ಲ. ನಾನು ದಾಸನಾಗಬೇಕು. ಕನಕ ದಾಸರು ದಾಸರಾದರು, ಪುರಂದರ ದಾಸರು ದಾಸರಾದರು, ನವಕೋಟಿ ನಾರಾಯಣ. ನಾವು ದಾಸರಾಗಬೇಕು. ಯಾವ ದಾಸರು ಡಾಕ್ಟ್ರೇಟ್ ತೊಗೊಂಡಿದ್ದಾರೆ? ಡಾಕ್ಟ್ರ್ ಪುರಂದರ ದಾಸರು, ಡಾಕ್ಟ್ರ್ ಕನಕದಾಸರು ಅಂತ ಏನೇನು ಇದೆಯೇನ್ರಿ? ಡಾಕ್ಟ್ರ್ ಗೋಪಾಲ್ ದಾಸರು ಅಂತಿದೆಯಾ? ಯಾರು ತಗೊಂಡಿದ್ದಾರೆ? ನಾವು ದಾಸರಾಗಬೇಕು. ಇವತ್ತೆಲ್ಲ ಬರೀ ಮೇಲ್ನೋಟಕ್ಕೆ ಮಾಡಿಬಿಟ್ಟಿವಿ. ಇರೋದೆಲ್ಲ ಹಾಗೇನೆ ಮೊದಲಿದ್ದಂಗೆ. ವರ್ಣಾಶ್ರಮ ಧರ್ಮ ಅದು ಬರೀತಾರೆ ಯಾರು? ಯಾದವಾರಿಯರು ಬರೆದಿದ್ದಾರೆ ಟಿಪ್ಪಣಿಲಿ. ನರಸಿಂಹಾವತಾರ ಆದಮೇಲೆ ವರ್ಣಾಶ್ರಮ ಧರ್ಮಗಳೆಲ್ಲ ಯಾಕೆ ಬಂತು? ಸಪ್ತಮಸ್ಕಂದದಲ್ಲಿ ವರ್ಣಾಶ್ರಮ ಧರ್ಮಗಳಿದೆ. ಬ್ರಹ್ಮಚಾರಿ ಏನು ಮಾಡಬೇಕು, ಗೃಹಸ್ಥ ಏನು ಮಾಡಬೇಕು, ವಾನಪ್ರಸ್ಥ ಏನು ಮಾಡಬೇಕು, ಸನ್ಯಾಸಿ ಏನು ಮಾಡಬೇಕು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಸ್ತ್ರೀ ಧರ್ಮ ಎಲ್ಲ ಇದೆ ಅಲ್ಲಿ. ಅದಕ್ಕೂ ಇದಕ್ಕೂ ಸಂಬಂಧ ಏನಪ್ಪ? ಅದಾದಮೇಲೆ ಯಾಕೆ ಇದು ಬಂತು ಸಂಗತಿ ಅಂತ ಕೇಳಿದ್ರೆ ಅವ್ರು ಬರೀತಾರೆ, ಬರೀ ಪ್ರಹ್ಲಾದರಾಜರನ್ನು ಉದ್ಧಾರ ಮಾಡಿದ ನರಸಿಂಹದೇವರು ಅಂತ ತಿಳ್ಕೊಬೇಡಿ, ಬರೀ ರುದ್ರದೇವರನ್ನು ಉದ್ಧಾರ ಮಾಡ್ದ ಅಂತ ತಿಳ್ಕೊಬೇಡಿ. ನಿಮ್ಮನ್ನೂ ಉದ್ಧಾರ ಮಾಡ್ತಾನೆ ಭಗವಂತ. ಯಾವಾಗ? ನೀವು ವರ್ಣಾಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡಿದಾಗ ಅನ್ನೋದನ್ನು ತೋರ್ಸೋಕ್ಕೆ ವರ್ಣಾಶ್ರಮ ಧರ್ಮಗಳಿದೆ. ಇಲ್ಲೊಂದು ಸಲ ಇದೆ ಏಕಾದಶ ಸ್ಕಂದದಲ್ಲಿ, ಎರಡೆರಡು ಕಡೆ ಇದೆ. ಎಲ್ಲಿ ಎರಡೆರಡು ಕಡೆ ಬರೀತಾರಲ್ಲ ಅದು ಕಂಪಲ್ಸರಿ ಅಂತ ನಮ್ಮಲ್ಲಿ. ಇಲ್ಲದೆ ಹೇಳಿದ್ದೇ ಹೇಳೋ ಅಗತ್ಯ ಏನಿತ್ತು? ಅಂದರೆ ಇದು ಮಸ್ಟ್ ಆ್ಯಂಡ್ ಶುಡ್, ಇದು ಬೇಕೇ ಬೇಕು. ಆದ್ದರಿಂದ ಭಗವಂತನ ಆಜ್ಞೆಯನ್ನು ಯಾರೂ ಉಲ್ಲಂಘನೆ ಮಾಡ್ದೇನೆ. ಕಷ್ಟ ಆಗ್ಬೋದು, ಭಗವಂತನಿಗೆ ಅದು ಪರಿಹಾರ ಮಾಡೋಕ್ಕಾಗೋದಿಲ್ವಾ? ಮೋಕ್ಷ ಕೊಡೋ ಭಗವಂತನಿಗೆ ಆಯಾಸ ಆದಾಗ ಪರಿಹಾರ ಮಾಡೋಕ್ಕಾಗೋದಿಲ್ವಾ? ಆಯಾಸಮಸ್ಮನ್ ಮೃದುಮಾನಸಸ್ಯ ವಾಯುರ್ಮುಹಕ್ರಂತತು ಮಧ್ವರೂಪಿ. ಭದ್ರಾಜ ಸ್ವಾಮಿ ಹೇಳ್ತಾರೆ ತೀರ್ಥ ಪ್ರಬಂಧದಲ್ಲಿ. ಹೌದಪ್ಪ, ತೀರ್ಥಕ್ಷೇತ್ರ ಸಂಚಾರ ಮಾಡಿದಾಗ ಕಾಲ್ನಡಿಗೆಯಿಂದ ಆಯಾಸ ಆಗುತ್ತೆ. ನಮಗೇನು ಯೋಚನೆ ಇಲ್ಲ. ಆಚಾರ್ಯರಲ್ಲ ವಾಯುದೇವರು, ಮಧ್ವರೂಪಿ ವಾಯುದೇವರು ನನ್ನನ್ನು ರಕ್ಷಣೆ ಮಾಡ್ತಾರೆ ಅಂತ ದೀಕ್ಷೆಯಿಂದ ಕಾಲ್ನಡಿಗೆಯಲ್ಲಿ ಇಡೀ ಭಾರತ ಸುತ್ತಾಕೊಂಬಂದವರು ಅವರು ತೀರ್ಥ ಪ್ರಬಂಧ ರಚನೆ ಮಾಡುವಾಗ. ಭಾಗವತ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ವರ್ಣಾಶ್ರಮ ಧರ್ಮಗಳು, ಅದನ್ನು ನಿರೂಪಣೆ ಮಾಡಿರ್ತಕ್ಕಂತಹ ಸ್ಕಂದ ಸಪ್ತಮ ಸ್ಕಂದ. ಇಷ್ಟಿದೆ ನೋಡ್ರಿ ಸಪ್ತಮ ಸ್ಕಂದದಲ್ಲಿ. ಇಷ್ಟು ಭಾಗವತ ಶಬ್ದದಿಂದ ನಮಗೆ ಗೊತ್ತಾಗ್ತಾ ಇದೆ. ಆಮೇಲೆ ಅಷ್ಟಮಸ್ಕಂದ. ಅಷ್ಟಮಸ್ಕಂದದಲ್ಲಿ ಅದೆಷ್ಟು ಭಗವಂತನ ಅವತಾರಗಳನ್ನು ನಿರೂಪಣೆ ಮಾಡ್ಯಾರ ನೋಡ್ರಿ. ಭಗವತಃ ಇದಂ ಭಾಗವತಂ
ಭಗವಂತನಿಗೆ ಸಂಬಂಧಪಟ್ಟದ್ದು ಯಾವುದು ಅಂದರೆ ಅವನ ಅವತಾರಗಳು. ಒಂದೊಂದು ಮನ್ವಂತರದಲ್ಲೂ ಕೂಡ ಭಗವಂತ ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, ಸಾವರ್ಣಿ, ಇಂದ್ರ ಸಾವರ್ಣಿ, ದೇವ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ ಎಲ್ಲ 14 ಮನ್ವಂತರಗಳಲ್ಲಿ ಭಗವಂತ ಅವತಾರ ಮಾಡಿದಾನ್ರಿ ಒಂದೊಂದು ರೂಪದಿಂದ. ಅದರಲ್ಲಿ ತಾಪಸ ಮನ್ವಂತರದಲ್ಲಿ ಅವತಾರ ಮಾಡಿದ್ದು ಯಾವುದದು? ಅಂತಃಸರಸ್ಯುರುಬಲೇನ ಪದೇ ಗೃಹೀತೋ ಗ್ರಹೇಣ ಯೂಥಪತಿ ಅಂಬುಜಹಸ್ತಾರ್ಥ ಆಹೇದಮಾದಿ ಪುರುಷ ಅಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿತವರ್ಣಾರ್ತಿನವ ಪ್ರಮೇಯ ಚಕ್ರಾಯುಧ ಪತಗರಾಜ ಪುಜಾದಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಗಜೇಂದ್ರ ಮೋಕ್ಷವನ್ನು ಮಾಡಿರ್ತಕ್ಕಂತಹ ತಾಪಸಾವತಾರ, ಹರಿ ಅವತಾರ ಅಂತಲೇ ಒಂದು ಸ್ಪೆಷಲ್ ಅವತಾರದಿಂದ ಬಂದ ಭಗವಂತ. ಭಾಗವತ ಅಂದರೆ ಭಗವಂತನ ತಾಪಸಾವತಾರ ಅಂತ ಅರ್ಥ. ಭಾಗವತ ಅಂದರೆ ಭಗವದ್ಭಕ್ತರಾಗಿರ್ತಕ್ಕಂತಹ ಗಜೇಂದ್ರ. ಹಾಹ ಅನ್ನತಕ್ಕಂಥ ಗಂಧರ್ವ ಅವನು ಮೂಲ ರೂಪದಲ್ಲಿ ದೇವಲ ಋಷಿಗಳ ಶಾಪದಿಂದ ಇಂದ್ರದ್ಯುಮ್ನ ಅನ್ನತಕ್ಕಂಥ ರಾಜನಾಗಿ, ಅಲ್ಲಿ ತಿರ್ಗಾ ಅಗಸ್ತ್ಯ ಋಷಿಗಳ ಶಾಪದಿಂದ ಎರಡೆರಡು ಶಾಪದಿಂದ ಆನೆಯಾಗಿ ಹುಟ್ಟಿರ್ತಕ್ಕಂಥವನು. ಸ್ತಬ್ಧಮತಿ ಗಜಃ ಅಭೂತ್. ಅಂತಹ ತನ್ನ ಭಕ್ತನಾಗಿರ್ತಕ್ಕಂತಹ ಗಜೇಂದ್ರನನ್ನು ಯಾವುದೋ ಕಾರಣಾಂತರಗಳಿಂದ, ನಾನು ನಿನ್ನೆ ಹೇಳ್ದಂಗೆ ಅಜಾಮಿಳನನ್ನು ಉದ್ಧಾರ ಮಾಡಿದ ಭಗವಂತ ಗಜೇಂದ್ರನನ್ನು ಉದ್ಧಾರ ಮಾಡಿದಾನೆ. ನೋಡಿ, ಎರಡೆರಡು ತಪ್ಪು ಮಾಡಿದ್ದಾನೆ ಅವನು. ದೇವಲ ಋಷಿಗಳನ್ನು ಆಟ ಆಡಿಸಿದ್ದಾನೆ, ಸ್ನಾನಕ್ಕೆ ಬಂದಿರತಕ್ಕಂಥ ದೇವಲ ಋಷಿಗಳನ್ನು. ಇಂದ್ರದ್ಯುಮ್ನ ಅಂತ ಪಾಂಡ್ಯ ದೇಶದ ದೊರೆ ಆಗಿದ್ದಾಗ, ಪೂಜೆ ಮಾಡ್ತಾ ಇದ್ದಾಗ ಬಂದಿರತಕ್ಕಂಥ ಅಗಸ್ತ್ಯ ಋಷಿಗಳನ್ನು ತಿರಸ್ಕಾರ ಮಾಡಿದ್ದಾನೆ. ಆದರೂ ಕೂಡ ಸ್ವಭಾವತಃ ಅವನು ಭಕ್ತನಾಗಿದ್ದರಿಂದ ಭಗವಂತ ಆ ಮುಸುಳೆಯ ಬಾಯಿಂದ ಅವನನ್ನು ಬಿಡಿಸ್ದ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ತಾರೆ ಅದರಲ್ಲಿ. ಅಂದರೆ ಭಗವಂತ ನಾವು ನಿಜವಾಗಲೂ ಭಕ್ತರಾಗಿದ್ದರೆ ಎಂತಹ ಆಪತ್ತಿಗೆ ಸಿಗಾಕೊಂಡ್ರೂ ಕೂಡ, ಒಂದು ಮೊಸಳೆ ಅಲ್ಲ ಇವತ್ತು ನಮ್ಮನ್ನು ಹಿಡಿದಿರೋದು. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೆ ಸರ್ವಾವಜ್ಞ ಜಲಗ್ರಹೇ ಅನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅಮಿತವಯ ಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ರ ಗುರೋರ್ ಮಮಗ್ನ ರೂಪಂ ಸದಾ. ರಾಘವೇಂದ್ರ ಸ್ತೋತ್ರದಲ್ಲಿ ಹೇಳ್ದಂಗೆ ನಮಗೆ ಮೊಸಳೆ ಹಿಡಿದಿರೋದು, ಬೇಕಾದ್ದು ಹಿಡಿದಿದೆ. ಅಷ್ಟು ಮೊಸಳೆ ಬಾಯಿಂದನೂ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಭಗವಂತ. ಎಂಥ ಸುಂದರ ಸ್ತೋತ್ರಗಳದು ನೋಡಿ. ಎಲ್ಲ ಕಡೆ ಪ್ರಹ್ಲಾದರಾಜರು ಜ್ಞಾನಿಗಳು ಭಗವಂತನ ಮಹಿಮೆ ಗೊತ್ತಿತ್ತು, ಸ್ತೋತ್ರ ಮಾಡಿದ್ರು. ಪ್ರಹ್ಲಾದರಾಜರು ಮಾಡಿದ ನರಸಿಂಹದೇವರ ಸ್ತೋತ್ರ 40 ಸ್ತೋತ್ರ ಇದೆ. ಅದು ಒಂದಲ್ಲ ಎರಡಲ್ಲ, ಎಂಥ ಅತ್ಯದ್ಭುತ ಮಹಿಮೆಗಳದು ಒಂದೊಂದು ಕೂಡ. ಎಷ್ಟು ಜ್ಞಾನ ಇತ್ತು ಪ್ರಹ್ಲಾದರಾಜರಿಗೆ ಅಂತ ಅವರ ಸ್ತೋತ್ರ ತೋರಿಸುತ್ತೆ, ಅವರ ಉಪದೇಶ ತೋರಿಸುತ್ತೆ. ದೈತ್ಯ ಬಾಲಕರಿಗೆ ಎರಡೂ ಮಾಡಿದ್ದಾರೆ ಅವರು. ಗಜೇಂದ್ರ ಎಷ್ಟು ಸ್ತೋತ್ರ ಮಾಡಿದ್ದಾನೆ ಅಂತ ಗಜೇಂದ್ರ ಸ್ತೋತ್ರ ಕೊಡುತ್ತೆ. ಅತ್ಯದ್ಭುತವಾದ ಸ್ತೋತ್ರ ಗಜೇಂದ್ರ ಮಾಡಿರ್ತಕ್ಕಂತಹ ಪರಮಾತ್ಮನ ಸ್ತೋತ್ರ ಇದೆಯಲ್ಲ, ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಪ್ರಾಗ್ಜನ್ಮ ಮನುಷ್ಯಶಿತಂ, ಹಿಂದಿನ ಜನ್ಮದಲ್ಲಿ ಮಾಡಿದ ತಪಸ್ಸಿನಿಂದ ಆನೆ ಆಗಿದ್ದಾಗಲೂ ಕೂಡ ಅವನಿಗೆ ಭಗವಂತನ ಸ್ಮರಣೆ ಇತ್ತು. ಒಂದೇ ಮನಸ್ಸಿನಿಂದ ಜಪ ಮಾಡ್ತಾ ಇದ್ದಾನಂತೆ ಅವನು. ಸ್ವಾಮಿ ನನ್ನನ್ನು ರಕ್ಷಣೆ ಮಾಡು. ಯಸ್ಮಿನ್ ಇದಂ ಯತಶ್ಚೇದಂ ಏನೇದಂ ಯೈದಂ ಸ್ವಯಂ ಯೋಸ್ಮಾತ್ ಪರಸ್ಮಾಚ್ಚ ಪದಂ ತಂ ಪ್ರಪದ್ಯೆ ಹರಿಂ ಸ್ವಯಂ ನ ವಿದ್ಯತೆ ಯಸ್ಯ ಚ ಜನ್ಮ ಕರ್ಮ ವಾ ನ ನಾಮರೂಪೇ ಗುಣದೋಷ ಏವ ವಾ. ನಮೋ ನಮಸ್ತೆ ಅಖಿಲ ಕಾರಣಾಯ ನಾರಾಯಣಾಯಾರ್ತಿ ವಿನಾಶನಾಯ ಸರ್ವಾಗಮನಾಯ ಮಹಾರ್ಣವಾಯ ನಮೋಪವರ್ಗಾಯ ಪವಿತ್ರಗಾಯ. ಅದೆಲ್ಲ ಬ್ರಹ್ಮಸೂತ್ರಗಳ್ರಿ. ಅದು ಓಂ ಅರ್ಥಾತೋ ಬ್ರಹ್ಮ ಜಿಜ್ಞಾಸ ಪ್ರಾರಂಭ ಆಗಿ ಅದಕ್ಕೆ ಆಚಾರ್ಯರು ಅರ್ಥೋಯಂ ಬ್ರಹ್ಮಸೂತ್ರಾಣಾಮ್ ಅಂತ ಕರೆದಿರೋದು. ಎಲ್ಲ ಬ್ರಹ್ಮಸೂತ್ರಗಳದು, ಎಲ್ಲ ಬ್ರಹ್ಮಸೂತ್ರಗಳೇ ಅದು ಒಂದೊಂದು. ನವಕ್ಕೂ ಘೋರಾಯ ಶಾಂತಾಯ ಅರೂಪಾಯ ಉರುರೂಪಿಣೆ ಓಂ ರೂಪೋಪನ್ಯಾಸಾಚ್ಛ ಓಂ ಸೂತ್ರನೇ ಹೇಳುತ್ತೆ. ಅನ್ಯಭಾವ ವ್ಯಾವೃತ್ತೇಶ್ಚ ಓಂ ಓಂ ಈಕ್ಷಿತಿ ಕರ್ಮ ವಿಪದೇಶ್ಚಾಶ್ಚ ಓಂ. ಎಲ್ಲ ಸೂತ್ರನೇ. ಎಷ್ಟು ಜ್ಞಾನ ಇತ್ತು. ಅದಕ್ಕೆ ಭಗವಂತ ಅವರನ್ನೆಲ್ಲ ರಕ್ಷಣೆ ಮಾಡಿದ್ದು. ಅವರೆಲ್ಲ ರಿಯಲ್ ಭಕ್ತರು. ಅವರು ಭಗವಂತನ ಜ್ಞಾನವನ್ನು ಸದಾ ಇಟ್ಕೊಂಡಿರೋರು.
ಏನೋ ತಪ್ಪು ಮಾಡಿದ್ರು ಪ್ರಾರಬ್ಧವಶಾತ್ ತೆಗೆದಾಕ್ಬಿಟ್ಟ ಭಗವಂತ ಅದನ್ನು. ನಿಜವಾದ ಭಕ್ತರಾಗಿದ್ದರೆ ನಾವು ಮಾಡೋ ಅಪರಾಧ ಎಲ್ಲ ಕ್ಷಮಿಸ್ಬಿಡ್ತಾನೆ. ನಿಜವಾಗಲೂ ನಾವು ದುಷ್ಟ ಆದರೆ ನಮ್ಮ ಪೂಜೆನೂ ತಗೊಳ್ಳೋದಿಲ್ಲ ಭಗವಂತ, ಬೇಡ ಅಂತಾನೆ ಭಗವಂತ. ಮೈವಾರುವಣ್ಯೋ ಮೈವಾರುವಣ್ಯೋ ಮೈವಾರುವಣ್ಯ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ತಗೊಳ್ಳೋದಿಲ್ಲ ನಿಮ್ಮ ಪೂಜೆ. ಅಂತಹ ಗಜೇಂದ್ರನನ್ನು ಉದ್ಧಾರ ಮಾಡಿರ್ತಕ್ಕಂತಹ ಕಥಾ ತಾಪಸಾವತಾರ. ಅದೇ ಮುಂದೆ ಉತ್ಕೃಷ್ಟವಾಗಿರ್ತಕ್ಕಂತಹ ಚಾಕ್ಷುಷ ಮನ್ವಂತರದಲ್ಲಿ ಸಮುದ್ರ ಮಥನ ಮಾಡಿದ ಭಗವಂತ. ಸಮುದ್ರ ಮಥನವನ್ನು ಮಾಡಿ ದೇವತೆಗಳನ್ನೆಲ್ಲ ಉದ್ಧಾರ ಮಾಡಿಬಿಟ್ಟ. ಅವರೆಲ್ಲ ಭಾಗವತರು ನೋಡಿ, ಭಾಗವತೋತ್ತಮರು ಅವರೆಲ್ಲ. ಇಲ್ಲೇ ದೇವತಾ ಪದವಿಗೆ ಹೋಗೋದೇ ಇಲ್ಲ ಅವರೆಲ್ಲ. ಭಗವದ್ಭಕ್ತರಾಗಿದ್ದಕ್ಕೇ ಅವರೆಲ್ಲ ದೇವತೆಗಳಾಗಿರೋದು. ಅಂತಹ ದೇವತೆಗಳಿಗೆ ದೈತ್ಯರಿಂದ ತೊಂದರೆ ಬಂದಾಗ ಭಗವಂತ ತಾನು ದೇವತೆಗಳ ಪಕ್ಷವನ್ನು ಹಿಡಿದು ಅವರ ಕೈಯಲ್ಲಿ ಸಮುದ್ರ ಮಥನವನ್ನು ಮಾಡಿಸಿ, ತಾನು ಮಾಡಿ ಅಮೃತವನ್ನು ತರಿಸಿ ಧನ್ವಂತರಿ ರೂಪದಿಂದ ಅಮೃತ ಕಲಶ ತಂದು ಮೋಹಿನಿ ರೂಪದಿಂದ ದೇವತೆಗಳಿಗೆ ಅಮೃತವನ್ನು ಹಚ್ಚಿರ್ತಕ್ಕಂತಹ ಕಥಾ ಸಮುದ್ರ ಮಥನ ಕಥಾ. ಅದು ಭಾಗವತ. ಭಗವದ್ಭಕ್ತರಾಗಿರ್ತಕ್ಕಂತಹ ದೇವತೆಗಳನ್ನು ಅಮೃತಪ್ರಾಶನ ಮಾಡಿಸಿದ ಕಥಾ ಅದು. ಯಾವ ರೂಪದಿಂದ? ಭಗವತಃ ಇದಂ ಭಾಗವತಂ. ಎಷ್ಟು ಅವತಾರ ಮಾಡಿದ ನೋಡ್ರಿ ಅದರಲ್ಲಿ. ಮಂದರಾಚಲ ಪರ್ವತ ಕೆಳಗಡೆಗೆ ಹೋದಾಗ ಕೂರ್ಮ ರೂಪದಿಂದ ಭಗವಂತ ಎತ್ತದ ಅದನ್ನು ಮೇಲೆ. ಭಗವತಃ ಇದಂ ಭಾಗವತಂ ಅಂದರೆ ಕೂರ್ಮಾವತಾರ ಅಂತರ್ಥ. ಭಗವತಃ ಇದಂ ಭಾಗವತಂ ಅಂದರೆ ಧನ್ವಂತರಿ ಅವತಾರ ಅಂತರ್ಥ. ಧನ್ವಂತರಿ ಜಯಂತಿ ಇವತ್ತು. ಅಮೃತ ಕಲಶವನ್ನು ತಂದು ಕಮಂಡಲವನ್ನು ತಂದು ಎಲ್ಲರಿಗೂ ಕೂಡ ಅಮೃತವನ್ನು ಪ್ರಾಶನೆ ಮಾಡಿದ ಮೋಹಿನಿ ರೂಪ ಭಗವಂತನದು. ಯಕ್ಷೀರವಾರ್ಧಿ ಮತನ ಕ್ಷೀಣದುತ್ಪತತಿ ಜಾಕ್ಷೋಭಿತ ಅಮರಗಣ ಪ್ರೇಕ್ಷಾಪ್ತಯೇ ಜನಿವ ಲಕ್ಷಾಂಶು ಬಿಂಬಜಿತ ತೀಕ್ಷ್ಣಾಲಕಾವೃತ ಮುಖಿ ಸೂಕ್ಷ್ಮಾವಲಗ್ನವಸನಕ್ಷೇಪ ಕೃತ್ಕುಚ ಕಟಾಕ್ಷಾಕ್ಷಮೀಕೃತ ಮನೋ ದೀಕ್ಷಾಸುರಾಹೃತ ಸುದಾಕ್ಷಾಣಿನೋ ವಸು ಸುರುಕ್ಷೇಕ್ಷಣಾಧರಿತನು. ವಾದಿರಾಜರು ಮೋಹಿನಿ ರೂಪವನ್ನು ವರ್ಣನೆ ಮಾಡ್ತಾರೆ. ಏನು ಲೋಕವಿಲಕ್ಷಣವಾದ ರೂಪ ಅದು. ಅಂತಹ ಮೋಹಿನಿ ರೂಪದಿಂದ ಮೋಹವನ್ನು ಮಾಡಿ ನಾರಾಯಣಿ ರೂಪದಿಂದ ದೇವತೆಗಳಿಗೆಲ್ಲ ಅಮೃತ ಪ್ರಾಶನವಾಗಿರ್ತಕ್ಕಂಥದ್ದು. ನಮ್ಮೆಲ್ಲರ ಪಾಪಗಳನ್ನು ನಮ್ಮೆಲ್ಲರ ದುಃಖಗಳನ್ನು ದಾಟಿಸ್ತಾನೆ. ಅದಕ್ಕೆ ಅವನಿಗೆ ಧನ್ವಂತರಿ ಅಂತ ಕರೆಯೋದು. ಮಹಾ ದೊಡ್ಡ ಮಂತ್ರ ಅದು. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವವೇಶಜೋಯಂ ಶಿವಾಭಿಮರ್ಶನಃ ಓಂ ಧಂ ಧನ್ವಂತರಿಯೇ ನಮಃ. 1,00,000 ಧನ್ವಂತರಿ ಜಪ ಯಾರು ಮಾಡಿರ್ತಾರೆ, ಯಾರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೆ, ಅಂಥ ಮಹಾನುಭಾವರು ನಮ್ಮ ತಲೆ ಮೇಲೆ ಕೈ ಇಟ್ಟುಬಿಟ್ರೆ ಸಾಕಂತೆ. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೇಷಜೋ ಅಯಂ ಶಿವಾಭಿಮರ್ಶನಃ ಶಿವಾಭಿಮರ್ಶನಃ. 1,00,000 ಧನ್ವಂತರಿ ಜಪ ಮಾಡಿರಬೇಕು ಅವನು ಸರಿಯಾಗಿ ನಿಯಮದಿಂದ. ಅವನ ಕೈಯಲ್ಲಿ ಅಮೃತ ಹರಿತಾ ಇರುತ್ತಂತೆ. ಅವನ ತಲೆ ಮೇಲೆ ಕೈ ಇಟ್ಟಾಗ ಅವನ ಕೈಯಿಂದ ಭಗವಂತನ ಅವನು ಧನ್ವಂತರಿ ರೂಪಿ ಪರಮಾತ್ಮ ಅಲ್ಲಿದ್ದು ತಲೆಯಿಂದ ಪ್ರಾರಂಭ ಮಾಡಿಕೊಂಡು ಇಡೀ ಕಾಲ್ ತನಕ ಆ ಪೇಷಂಟಿನ ದೇಹದ ಒಳಗೆ ಅಮೃತ ಸುರಿಯುತ್ತಂತೆ. ಇಡೀ ಎಲ್ಲ ಭಾಗಕ್ಕೂ ಸುರಿಯುತ್ತದು. ಕಣ್ಣು, ಕಿವಿ, ಮೂಗು, ಕಂಠ, ಎದೆ, ಆಮೇಲೆ ಹೃದಯ, ಕಾಲು, ಕೈ, ಕಾಲು ತನಕ ಬರುತ್ತಂತೆ ನೋಡ್ರಿ. ಆ ಅಮೃತ ಸುರಿಯುತ್ತಂತೆ. ಅದಕ್ಕೆ ಅವ್ನಿಗೆ ಎಲ್ಲ ಕಾಯಿಲೆ ಹೊರಟೋಗ್ಬಿಡುತ್ತೆ. ಧನ್ವಾ ಅಂದರೆ ಪಾಪಗಳು, ಧನ್ವಾ ಅಂದರೆ ರೋಗಗಳು, ಅಂತರಿ ದಾಟಿಸ್ಬಿಡ್ತಾನೆ ಭಗವಂತ. ಆದ್ದರಿಂದ ಅವನು ಧನ್ವಂತರಿ. ಅಂತಹ ಅವತಾರವನ್ನು ಮಾಡಿ ಭಗವಂತ ಅಮೃತ ಕಲಶವನ್ನು ತಂದಿರತಕ್ಕಂಥ ರೂಪ ಎಲ್ಲ ಒಂದೇ ಸಂಬಂಧಪಟ್ಟದ್ದು. ಭಾಗವತ ಅಂದರೆ ಕೂರ್ಮ ರೂಪ, ಭಾಗವತ ಅಂದರೆ ಧನ್ವಂತರಿ ರೂಪ, ಭಾಗವತ ಅಂದರೆ ಮೋಹಿನಿ ರೂಪ. ಎಷ್ಟು ರೂಪಗಳನ್ನು ಸ್ವೀಕಾರ ಮಾಡಿ ಭಗವಂತ ದೇವತೆಗಳಿಗೆಲ್ಲ ಅಮೃತಪ್ರಾಶನ ಮಾಡಿಸಿರ್ತಕ್ಕಂತಹ ಕಥಾ ಭಾಗವತ. ಆಮೇಲೆ ಭಾಗವತ ಅಂತ ಹೇಳಿದ್ರೆ ಯಾರು ರುದ್ರದೇವರು. ರುದ್ರದೇವರಿಗೆ ಭಗವಂತ ದೊಡ್ಡವನೋ ಚಿಕ್ಕವನೋ, ಶಿವ ಸರ್ವೋತ್ತಮನೋ ಹರಿ ಸರ್ವೋತ್ತಮತ್ವನೋ ಅಂತ ಏನು ಯೋಚನೆ ಮಾಡಬೇಡ್ರಿ. ಭಾಗವತ ನೋಡ್ರಿ ಗೊತ್ತಾಗತ್ತೆ. ರುದ್ರದೇವರು ಮೋಹಿನಿ ರೂಪ ನೋಡಬೇಕು ಅಂತ ಅಪೇಕ್ಷೆ ಪಟ್ಟರು. ವಿಷ ತಲೆಗೆ ಹತ್ತುಬಿಟ್ಟಿತ್ತು, ನೋಡೇ ಇಲ್ಲ. ಅವ್ರು ಹೊಟ್ಟೋಗ್ಬಿಟ್ಟಿದ್ರು. ನಾನು ಮೋಹಿನಿ ರೂಪ ನೋಡಬೇಕು ಸ್ವಾಮಿ. ಎಲ್ಲರೂ ಮೋಹಿನಿ ರೂಪ ನೋಡಿದ್ರಂತೆ. ಸ್ತ್ರೀ ರೂಪ ನಿಂದು
ನಾನು ನೋಡಲೇ ಇಲ್ಲ, ನಂಗೆ ತೋರಿಸು ಅಂತ ಹೋದ್ರೋದು. ಹರನೊಂದಿನ ವೈಕುಂಠಕ್ಕೆ ಬರಲು ತಾತಗೆ ವಂದಿಸಲು, ನಿನ್ನ ತರುಣಿ ರೂಪವ ನೋಡುವೆನೆನಲು ಹರಿತಾನ ಸುನಗಲು, ಕರೆದು ಸೈರಿಸಲಾರೆ ನೀಯನಲು ಹಠದಿ ಕುಳ್ಳಿರಲು, ಹರನು ಹಠದಿ ಕುಳ್ಳಿರಲು. ಕರುಣಿಗಳ ರಸನು ಹರನ ಮೊಗವ ನುಡಿ ಅರುಣೋದಯಕ್ಕೆ ಬಾ ಎಂದು ಕಳುಹಿದ ವೃಷಭ, ಎರಿದ ವಿಷಧರನ್ಯಾರೇ ಪೇಳಮ್ಮಯ್ಯ. ಅರುಣೋದಯಕ್ಕೆ ಗಂಗಾಧರ ಬರಲು, 16 ವರ್ಷದ ತರುಣಿ ರೂಪದಿ ಹರಿವನದೊಳಗಿರಲು, ಚರಣನ ಕಾಗ್ರದಿ ಧರಣಿ ಬರೆಯುತ್ತ ನಿಂತಿರಲು, ಸೆರಗ ಪಿಡಿಯೆ ಬರಲು ಹರನು ಸೆರಗ ಪಿಡಿಯೆ ಬರಲು, ಕರದಿ ಶಂಖ ಗದೆ ಚಕ್ರ ತೋರಲು ಹರನು ನಾಚಿತಲೆ ತಗ್ಗಿಸಿ ನಿಂತ ವೃಷಭ, ಎರಿದ ವಿಷಧರನ್ಯಾರೇ ಪೇಳಮ್ಮಯ್ಯ. ಮಂಗಳಾಂಗನೆ ಮಾರಜನಕನೇ ನಾ ಮಾಡಿದ ತಪ್ಪು, ಹಿಂಗದೆ ಕ್ಷಮಿಸೋ ಯದುಕುಲ ತಿಲಕ ವಕ್ಷದೊಳೋಪುವ, ನಿನ್ನಂಗನೆ ಅರಿಯಳು ನಕ ಮಹಿಮಾಂಕ ಹೀಗೆನು ತಲಿತವಕ. ರಂಗ ವಿಠಲನ ಪದಗಳ ಪಿಡಿದು ಸಷ್ಟಾಂಗಿಯರಗಿ ಕೈಲಾಸಕ್ಕೆ ನಡೆದ ವೃಷಭ, ಎರಿದ ವಿಷಧರನ್ಯಾರೇ ಪೇಳಮ್ಮಯ್ಯ. ಶ್ರೀಪಾದರಾಜರು ಅಷ್ಟು ಬರೆದು ಇಡೀ ಆ ಸಾರವನ್ನು ದೇವರ ನಾಮದಲ್ಲಿ ಸಂಗ್ರಹಿಸ್ಕೊಟ್ಬಿಟ್ಟಿದ್ದಾರೆ ಶ್ರೀಪಾದರಾಜರು. ಈಗ ಹೇಳ್ರಿ ಯಾರು ದೊಡ್ಡವರು ಅಂತಾರೆ ವಾದಿರಾಜ ಸ್ವಾಮಿಗಳು. ಅವರ ಅನುಗ್ರಹದಿಂದ ಬದುಕೊಂಡ್ರವರು. ವಿಷಪಾನ ಮಾಡಿದಾಗಲೂ ಅಷ್ಟೇ, ಈಗಲೂ ಅಷ್ಟೇ. ಹಲ ಬಂದ್ಬಿಡ್ತು. ಏನು ರುದ್ರದೇವರು ಪಾನ ಮಾಡಿದ್ದು? ರುದ್ರದೇವರ ಪಾನ ಮಾಡಿದ್ದು ವಾಯುರಸ್ಮ ಉಪಾಮಂತತ್ ಪಿನಿಷ್ಟಿಸ್ಮ ಕುನನ್ನಮ ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಪಿಬಸ್ಸಹ. ವೇದ ಹೇಳ್ತಾ ಇದೆ, 10ನೇ ಮಂಡಲ ಋಗ್ವೇದ. ಕೇಶಿ ವಿಷಸ್ಯ ಪಾತ್ರೇಣ, ಕೇಶಿ ಅಂತ ವಾಯುದೇವರಿಗೆ ಹೆಸರು. ಕೇಶಿ ಸೂಕ್ತ ಅಂತಾರೆ, ಅದು 10ನೇ ಮಂಡಲದಲ್ಲಿರೋದು. ಅದು ಹೇಳ್ತಾ ಇದೆ ವೇದ. ರುದ್ರದೇವರೆಲ್ಲ ಪಾನ ಮಾಡಿದ್ದು, ವಾಯುದೇವರು ಪಾನ ಮಾಡಿದ್ದು ಲೋಕದಲ್ಲಿ ಕೀರ್ತಿ ಬರೋಕ್ಕೋಸ್ಕರ ಒಂದು ಸ್ವಲ್ಪ ಕೊಟ್ಟರು ಅವರಿಗೆ. ಅದನ್ನೇ ತಡ್ಕೊಂಬಕ್ಕಾಗಲಿಲ್ಲ ಅವರು. ಆದ್ದರಿಂದ ಅಂತಹ ಮಹಾಭಾಗವತೋತ್ತಮರಾಗಿರ್ತಕ್ಕಂಥ ವಾಯುದೇವರ ಕಥಾ, ಮಹಾಭಾಗವತೋತ್ತಮರಾಗಿರ್ತಕ್ಕಂಥ ಅವರ ನಂತರದಲ್ಲಿ ಭಗವತೋತ್ತಮರಾಗಿರ್ತಕ್ಕಂಥ ರುದ್ರದೇವರ ಕಥಾ, ಇದೆಲ್ಲ ಇರ್ತಕ್ಕಂಥದ್ದೇ ಅಷ್ಟಮಸ್ಕಂದ. ಭಗವತಃ ಇದಂ ಭಾಗವತಂ, ಭಗವಂತನಿಗೆ ಸಂಬಂಧಪಟ್ಟ ಇನ್ನೊಂದು ಅವತಾರ ಯಾವುದದು? ಧ್ಯಾನಾರ್ಹ ವಾಮನ ತನೋನಾಥ ಪಾಹಿ ಯಜಮಾನ ಸುರೇಶ ವಸುಧಾ, ದಾನಾಯ ಯಾಚನಿಕ ನಿನರ್ಥ ವಾಗ್ವಶಿತ ನಾನಾಥದಸ್ಯ ಧನುಜ, ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲ ಸಮಾನಾರ್ಕ ಮೌಂಜಿ ಗುಣಕೋ, ಪೀನಾಚ್ಚ ಸೂತ್ರ ಪದಯಾನಾಥ ಪತ್ರಕರ ಕಾನಮ್ಯ ದಂಡವರ ವೃತ್, ಅಜಿನ ದಂಡ ಕಮಂಡಲು ಮೇಖಲಾ ರುಚಿರ ಪಾವನ ವಾಮನ ಮೂರ್ತಯೇ, ಮಿತ ಜಗತ್ರಿತಯಾಯ ಜಿತಾರಯೇ, ನಿಗಮ ವಾಕ್ಪಟವೇ ವಟವೇ ನಮಃ. ಬಲಿಚಕ್ರವರ್ತಿ ಇಂದ್ರದೇವರ ರಾಜ್ಯವನ್ನು ಅಪಹಾರ ಮಾಡಿರ್ತಕ್ಕಂಥ ಕಾಲದಲ್ಲಿ ಅವರ ತಾಯಿಯಾಗಿರ್ತಕ್ಕಂತಹ ಅದಿತಿ ದೇವಿ, ಸ್ವಾಮಿ ನಮ್ಮ ಕೂಸನ್ನು, ನಮ್ಮ ಬಂದಿರತಕ್ಕಂತಹ ರಾಜ್ಯವನ್ನು ಅಪಹಾರ ಮಾಡಿಬಿಟ್ರು ದೈತ್ಯರು, ಏನಾದರೂ ಮಾಡಿ ನಮ್ಮ ಹುಡುಗರಿಗೆ ರಾಜ್ಯವನ್ನು ಮತ್ತು ಸ್ವರ್ಗಲೋಕವನ್ನು ಕೊಡಿಸೋ ಅಂದಾಗ ಭಗವಂತ ಹೇಳ್ದ, ಅಮ್ಮ ಈಗ ದೈತ್ಯರಿಗೆ ಉನ್ನಾಹ ಕಾಲ, ಅವರನ್ನು ಈಗ ಕೊಲ್ಲಬಾರ್ದು, ನನ್ನ ಸಂಕಲ್ಪ ಅದು. ದೈತ್ಯರಿಗೆ ಉನ್ನಾಹ ಇದ್ದಾಗ ಅವ್ರಿಗೆ ಜಯ ಆಗಬೇಕು ಅಂತ ಯೋಚನೆ ಮಾಡಬೇಡ. ನೀ ಮಾಡಿದ ಈ ಕ್ಷೀರವ್ರತ ಇದೆಯಲ್ಲ, ಪಯೋವ್ರತ ಎಂದೂ ಕೂಡ ವ್ಯರ್ಥವಾಗುವುದಿಲ್ಲ. ನಾವು ಮಾಡಿದ ಒಂದೊಂದು ಪುಣ್ಯ ಕಾರ್ಯವನ್ನು ಭಗವಂತ ಜ್ಞಾಪಕದಲ್ಲಿಟ್ಕೊಂಡು ಬಡ್ಡಿ ಸಮೇತ ಕೊಡ್ತಾನಂತೆ ನಮಗೆ. ಅಲ್ಲಿ ಹೇಳ್ತಾನೆ ಭಗವಂತ, ನದೇವ ತೋಷಣಮೃತ, ನೀವು ಮಾಡಿರ್ತಕ್ಕಂಥ ಯಾವ ಪುಣ್ಯ ಕೆಲಸವೂ ಕೂಡ ವಿಥೌಟ್ ಏನೋ ಫಲ ಇಲ್ಲ ಅಂತ ಹೋಗೋದಿಲ್ಲ. ಅದು ನೀವು ಮಾಡಿರ್ತಕ್ಕಂಥ ಎಲ್ಲ ನಂಗೆ ಗೊತ್ತು, ನೀವು ಯಾಕೆ ಮಾಡಿದ್ಯಾ ಅಂತ ಗೊತ್ತು, ನೀ ಸ್ತೋತ್ರ ಮಾಡಿದ್ದು ಗೊತ್ತು, ಪಯೋವ್ರತ ಮಾಡಿದೆಯಲ್ಲ 12 ದಿವಸ ಫಾಲ್ಗುಣ ಮಾಸದಲ್ಲಿ, ನಂಗೆ ಗೊತ್ತದು, ಅದಕ್ಕೆ ನಾನು ಮಾಡೇ ಮಾಡ್ತೀನಿ, ಯೋಚನೆ ಮಾಡಬೇಡ, ಉಪಾಯದಿಂದ ಕೊಡಿಸ್ತೀನಿ ಅಂತ ಹೇಳಿ ವಾಮನ ರೂಪವನ್ನು ಸ್ವೀಕಾರ ಮಾಡಿ ಭಗವಂತ ಬಲಿಚಕ್ರವರ್ತಿಯನ್ನು 3 ಹೆಜ್ಜೆ ಅಳೆಯೋ ನೆಪದಿಂದ ಇಡೀ ಭೂಮಂಡಲ ಅಂತರಿಕ್ಷ ಸ್ವರ್ಗವನ್ನು ಅಳ್ಕೊಂಡು ಅವನನ್ನು ತಲೆ ಮೇಲೆ ಕಾಲಿಟ್ಟು ಎಲ್ಲೇ ಹೆಜ್ಜೆ ಕೊಡ್ತೀಯ, 3ನೇ ದಿಕ್ಕು ಜಾಗ ಇಲ್ಲ, ಎಲ್ಲಿ ಕೊಡ್ತೀಯ ಅಂದಾಗ, ಶೀರ್ಷ್ಣಿ ಮೇ ಪ್ರಭು, ನನ್ನ ತಲೆ ಮೇಲೆ ಇಟ್ಟುಬಿಡು, ಉದ್ಧಾರ ಮಾಡು ಅಂತ ಬಲಿಚಕ್ರವರ್ತಿ ಅಸುರಾವೇಶವನ್ನು ಕಳ್ಕೊಂಡ ಮೇಲೆ ಹೇಳಿದಾಗ ಆ ಬಲಿಚಕ್ರವರ್ತಿಯನ್ನು ಸುತಲ ಲೋಕಕ್ಕೆ ತಳ್ಳಿ
ಇವತ್ತು ಕೂಡ ಅವನು ಮಹಾಭಾಗವತೋತ್ತಮನೇ. ಅವನಿಗೆ ಸ್ವಲ್ಪ ಅಸುರಾವೇಶ ಅಷ್ಟೇ. ಅಸುರಾವೇಶದಿಂದ ನನ್ನ ಸಮಾನ ಯಾರಿಲ್ಲ ದಾನ ಮಾಡೋರು ಅಂತ ದುರಹಂಕಾರ ಅಷ್ಟೇ ಬಲಿಗೆ. ಅವನು ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿಗೆ ಹೋಗೋನವನು ಸಾವರ್ಣಿ ಮನ್ವಂತರದಲ್ಲಿ. ನಾನು ನಿನ್ನ ಮನೆ ಮುಂದೆ ಸರ್ವತಾ ರಕ್ಷಣೆ ಮಾಡ್ತೀನಿ ಅಂತೇಳಿ ಇವತ್ತು ಕೂಡ ವಾಮನ ರೂಪದಿಂದ ಪಾತಾಳ ಲೋಕದಲ್ಲಿ ಬಲಿಚಕ್ರವರ್ತಿಯ ಮನೆಯನ್ನು ಕಾಯ್ತಾ ಇರತಕ್ಕಂತಹ ಕಥಾ ವಾಮನಾವತಾರ. ಭಾಗವತ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ವಾಮನಾವತಾರ ಅಂತ ಅರ್ಥ. ಅಲ್ಲಿ ಇಂದ್ರದೇವರನ್ನೂ ರಕ್ಷಣೆ ಮಾಡಿದ ಭಗವಂತ, ಬಲಿಚಕ್ರವರ್ತಿಯನ್ನು ರಕ್ಷಣೆ ಮಾಡಿ, ಪ್ರಹ್ಲಾದರಾಜರನ್ನು ರಕ್ಷಣೆ ಮಾಡಿ ಅನುಗ್ರಹ ಮಾಡಿರ್ತಕ್ಕಂಥದ್ದು ಭಾಗವತ. ಆಮೇಲೆ ಭಗವತಃ ಇದಂ ಭಾಗವತಂ, ಭಗವಂತನಿಗೆ ಸಂಬಂಧಪಟ್ಟ ಇನ್ನೊಂದು ಅವತಾರ ಯಾವುದು ಅಂದರೆ ಪೃಷ್ಟೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲದೇ ಕೋಷ್ಟಾಂತರಾಹಿತ ವಿಚೇಷ್ಟಾಗಮೋಘ ಪರಮೇಷ್ಟೀಡಿ ತತ್ವಮವಮಾಂ ಪ್ರೇಷ್ಟಾರ್ಕಸೂನಮನು ಚೇಷ್ಟಾರ್ಥಮಾತ್ಮವಿದತಿಷ್ಠೋ ಯುಗಾಂತ ಸಮಯೇ ಶ್ರೇಷ್ಠಾತ್ಮಶೃಂಗಧೃತ ಕಾಷ್ಟಾಂಬುವಾಹನ ವರಾಷ್ಟಾಪದ ಪ್ರಭತನು. ಬಂಗಾರದ ಬಣ್ಣದ 1,00,000 ಯೋಜನೆ ವಿಸ್ತಾರವಾದ ಒಂದೇ ಒಂದು ಕೊಂಬಿರ್ತಕ್ಕಂತಹ ಮೀನಿನ ರೂಪದಿಂದ ಬಂದು ಆ ಸತ್ಯವ್ರತ ಮಹಾರಾಜನನ್ನು ಹಡಗದಲ್ಲಿ ಸಪ್ತ ಋಷಿಗಳನ್ನು, ಲತೆಗಳನ್ನು, ವನಸ್ಪತಿಗಳನ್ನು ಇಟ್ಟಿರ್ತಕ್ಕಂಥ ಹಡಗನ್ನು ಎಳೀತಾ 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 ಪ್ರಳಯ ಜಲದಲ್ಲಿ ಅವನಿಗೆ ಮಾಡಿದ ತತ್ವೋಪದೇಶ ಮತ್ಸ್ಯಪೂರ್ವ ಪುರಾಣ ಇದೆಯಲ್ಲ, ಅಂತಹ ಮತ್ಸ್ಯಾವತಾರದ ಕಥಾ ಭಾಗವತ. ಭಾಗವತ ಅಂದರೆ ಮತ್ಸ್ಯಾವತಾರ, ಭಗವಂತನಿಗೆ ಸಂಬಂಧಪಟ್ಟ ಅವತಾರ ಅಂತ ಅರ್ಥ. ಭಾಗವತ ಅಂದರೆ ಅಂತಹ ಸತ್ಯವ್ರತ ಮಹಾರಾಜನನ್ನು ಉದ್ಧಾರ ಮಾಡಿರ್ತಕ್ಕಂತಹ ಕಥಾ. ಇಷ್ಟು ನವಮಸ್ಕಂದದಲ್ಲಿ ಇಷ್ಟು ಅವತಾರ ಇದೆ ನೋಡ್ರಿ ಭಗವಂತನು. ಅತ್ಯದ್ಭುತವಾದ ಭಗವಂತನ ಮಹಿಮೆಗಳನ್ನು ಹೇಳ್ತಕ್ಕಂತಹ ಕಥಾ ಅಷ್ಟಮಸ್ಕಂದ. ನವಮಸ್ಕಂದದಲ್ಲಿ ಭಾಗವತ ಅಂದರೆ ಭಗವಂತನಿಗೆ ಸಂಬಂಧಪಟ್ಟವರು ಯಾರು? ಈ ಸೂರ್ಯವಂಶದ, ಚಂದ್ರವಂಶದ ಎಲ್ಲ ರಾಜರುಗಳು ಭಾಗವತರು. ಅಲ್ಲಿಗೆ ಭಾಗವತ ಅಂದರೆ ಭಗವಂತನಿಗೆ ಸಂಬಂಧಪಟ್ಟವರು. ಯಾರ್ಯಾವರು? ಮಾಂಧಾತ ನಹುಶೋಂಬರೀಶ ಸಗರೋ ರಾಜಾಪೃತರ್ಹಯ ಶ್ರೀಮಾನ್ ಧರ್ಮಸುತೋ ನಲೋದ ಶರತೋ ರಾಮೋಯ ತಿರಿಯದೋ ಇಕ್ಷ್ವಾಕುಶ್ಚ ವಿಭೀಷಣಶ್ಚ ಭರತಶ್ಚೋತ್ಥಾನ ಪಾದಧ್ರುವೌ ಇತ್ಯಾದ್ಯ ಭೂಯೋ ಭುಜಾಪತಿದಿನಂ ಕುರುವಂತು ನೋರ್ಮ. ಅಷ್ಟು ಜನದ ಕಥೆನೂ ಇದೆ ನೋಡಿ. ಒಬ್ಬೊಬ್ಬರು ಒಂದೊಂದು ಲೋಕ ವಿಲಕ್ಷಣವಾಗಿರ್ತಕ್ಕಂಥವ್ನು. ಮಂಧಾತ ರಾಜ ಅವನೊಬ್ಬ ಭಾಗವತ, ಅವನ ಕಥೆ ಇದೆ ನವಮಸ್ಕಂದದಲ್ಲಿ. ಅವನೆಂಥ ಮಹಾರಾಜರೇ, ಅವನು ತಂದೆ ಉದರದಿಂದ ಬಂದವನು. ಅವನು ಎಲ್ಲರೂ ತಾಯಿ ಉದರದಿಂದ ಬಂದರೆ ತಂದೆ ಹೊಟ್ಟೆಯಿಂದ ಹುಟ್ಟಿದವನು ಮಾಂಧಾತ ಮಹಾರಾಜ. ಇಂದ್ರದೇವರ ತೋರು ಬೆರಳು ಅದನ್ನು ಚೀಪಿ ಅಮೃತವನ್ನು ಪಾನ ಮಾಡಿದಂಥ ಮಹಾನುಭಾವ ಅವನು ಮಾಂಧಾತ. ಭಾಗವತ ಅಂದರೆ ಮಾಂಧಾತನ ಕಥೆ. ಮಾಂಧಾತ ಅಂದರೆ ಇಕ್ಷ್ವಾಕು. ಆ ಇಕ್ಷ್ವಾಕು ಅವನು ತಾಯಿ ಉದರದಿಂದ ಬಂದದ್ದಲ್ಲ, ಅವನು ಕ್ಷುವತೋ ಮನೋಹೋ ಸ್ವಯಂಭೂ ಮನೋ. ಒಂದು ಸಲ ಆಕ್ಷಿ ಎಂದಾಗ ಅವನ ಸೀನಿನಿಂದ ಬಂದವನು ಅವನು. ಇವರೆಲ್ಲ ಮಹಾನುಭಾವರು ಅಲ್ವೇನು? ಲೋಕವಿಲಕ್ಷಣವಾಗಿ ಜನ್ಮವನ್ನು ತಾಳಬೇಕಾದ್ರೆ, ಅದನ್ನು ಭಗವಂತ ರಕ್ಷಣೆ ಮಾಡಬೇಕಾದ್ರೆ ಇನ್ನೆಷ್ಟು ಭಗವದ್ಭಕ್ತರಾಗಿರಬೇಕು. ಅದಕ್ಕೆ ಭಾಗವತ ನವಮಸ್ಕಂದದಲ್ಲಿ ಒಂದು ವಿಷಯ ಬಂತು. ಇದ್ಯಾಕೆ ಇವ್ರ ಕಥೆ ಹೇಳ್ತೀರಾ ನಮಗೆ? ಭಗವಂತನ ಕಥೆ ಹೇಳೋದು ಬಿಟ್ಟು ಇವ್ರ ಕಥೆ ಎಲ್ಲ ಯಾಕೆ ತಗೋಬೇಕು ಅಂತ. ಅದಕ್ಕೆ ಅವ್ರು ವ್ಯಾಖ್ಯಾನಕಾರರು ಬರೀತಾರೆ, ಭಾಗವತರ ಕಥೆ ಯಾಕೆ ಹೇಳಿರೋದು? ವಿಷ್ಣುದ್ರೇಕಾಯ ಕಥ್ಯತೆ. ವೈಷ್ಣವಾನಾಂ ಚರಿತ್ರಂತೂ ವಿಷ್ಣುದ್ರೇಕಾಯ ಕಥ್ಯತೆ. ಇವರ ಕಥೆ ಎಲ್ಲ ಹೇಳಿದ್ರೆ ನಿಮಗೆ ವಿಷ್ಣುವಿನಲ್ಲಿ ಭಕ್ತಿ ಜಾಸ್ತಿ ಆಗತ್ತೆ. ಎಂತೆಂಥ ಮಹಾನುಭಾವರು ಭಗವಂತನ ಅನುಗ್ರಹದಿಂದ ಎಂತೆಂಥ ಕೆಲಸ ಮಾಡಿದ್ದಾರೆ. ನಾವು ಭಗವಂತನನ್ನು ಆಶ್ರಯಿಸಬೇಕು ಅಂತ ನಿಮಗೆ ಭಗವಂತನಲ್ಲಿ ಭಕ್ತಿ ಜಾಸ್ತಿ ಆಗಲಿ ಅಂತ ಇವ್ರ ಕಥೆ ಎಲ್ಲ ತೋರಿಸಿದ್ದೀವಿ. ವಸಿಷ್ಠ ಋಷಿಗಳೇನು ಸಾಮಾನ್ಯನ ಅವರು? ಅಲ್ಲಪ್ಪ, ಹೆಣ್ಣು ಹುಟ್ಟುಬಿಡ್ತು, ನಂಗೆ ಗಂಡು ಮಗು ಬೇಕಾಗಿತ್ತು ಅಂದ ಅವನು. ಶ್ರಾದ್ದದೇವ ಅವ್ನ ಹೆಂಡತಿಗೆ ಹೆಣ್ಣು ಮಗು ಬೇಕು, ಇವನಿಗೆ ಗಂಡು ಮಗು ಬೇಕು. ಅವ್ನ ಹೆಂಡತಿ ಹೋಗಿ ಹೇಳಿಬಿಟ್ರು, ಅಲ್ಲಿ ಹೋಮ ಮಾಡೋ ಹತ್ರ ಹೋತೃಗಳು ಇರ್ತಾರೆ, ಆ ಹೆಣ್ಣು ಮಗು ಆಗುವಂಥ ಮಂತ್ರ ಹೇಳಿಬಿಡಿ ಇಂದಲ್ಲೋಳು ರಾಣಿ. ಅವ್ರು ಅದೇ ಮಂತ್ರ ಹೇಳಿಬಿಟ್ರು, ಹೆಣ್ಣು ಮಗು ಹುಟ್ಬಿಡ್ತು ಇಳ ಅಂತ. ಇವನು ಗಂಡು ಮಗು ಬೇಕಾಗಿತ್ತು ಈ ರಾಜನಿಗೆ, ಶ್ರಾದ್ದದೇವನಿಗೆ. ವಸಿಷ್ಠರ ಹತ್ರ ಹೋದ, ಸ್ವಾಮಿ ನಂಗೆ ಗಂಡು ಮಗು ಬೇಕಾಗಿತ್ತು, ಅದಕ್ಕೆ ಯಜ್ಞ ಮಾಡಿದ್ದು ನಾನು ಮಿತ್ರಾವರಣ ಇಷ್ಟಿ. ನಿಮ್ಮಂಥ ಜ್ಞಾನಿಗಳು ಪುರೋಹಿತರಾದಾಗ ನನ್ನ ಫಲ ಯಾಕೆ ವಿಪರ್ಯಯ ಆಗೋಯ್ತು ಅಂತ ಕೇಳಿದ, ವ್ಯತ್ಯಾಸ ಯಾಕೆ ಆಯಿತು ಅಂದ. ಒಂದು ಸಲ ನೋಡಿದ್ರು ವಸಿಷ್ಠ ಋಷಿಗಳು ಏನಾಯಿತು ಅಂತ, ಕಣ್ಣು ಮುಚ್ಕೊಂಡ್ರು. ಫ್ಲ್ಯಾಶ್ ಬ್ಯಾಕು ಹಿಂದಿಂದ ಎಲ್ಲ ಅವ್ರಿಗೆ ಬರುತ್ತೆ ನೋಡ್ರಿ. ಇವತ್ತು ನಾವು CCTVಲಿ ನೋಡ್ತಾ ಇದ್ದೀವಿ ನಮ್ಮ ಮನೆ ಬರೋಕ್ಕೆ. ಯಾವ ಕಡೆಯಿಂದ ಬಂದ, ಹೆಂಗತ್ತದ, ಎಲ್ಲಿ ಗ್ರಿಲ್ ಮುರಿದ, ಎಲ್ಲಿ ಒಳಗೆ ಬಂದ, ಎಲ್ಲಿ ಮಾಡ್ದ, ಇಲ್ಲೋ
ನಮ್ಮ ಮನೆ ಬರೋಕ್ಕೆ ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಎಲೆಕ್ಟ್ರಾನಿಕ್ಕು. ನಮ್ಮ ಪೂರ್ವಜರು ವಸಿಷ್ಠ ಗೋತ್ರೋದ್ಭವರು ಅಂತ ಹೇಳ್ಕೊತೀವಿ ಹೆಮ್ಮೆಯಿಂದ. ವಸಿಷ್ಠ ಋಷಿಗಳು ಒಂದು ಸಲ ಹಿಂಗಂದ್ರು ಕಣ್ಣು ಮುಚ್ಕೊಂಡ್ರು, ಎಲ್ಲ ಗೊತ್ತಾಯ್ತು ಅವ್ರಿಗೆ. ಅವ್ನು ರಾಣಿ ಹೋಗಿ ಆ ಹೋತ್ರ ಹೇಳಿದ್ದು, ಆ ಮಂತ್ರ ಹೇಳಿದ್ದು, ಹೆಣ್ಣು ಮಗು ಆಗಿದ್ದು ಎಲ್ಲ ಗೊತ್ತಾಗೋಯ್ತು. ಹೇಳಿದ್ರು ನೋಡಪ್ಪ ಇದು ಹೋತೃ ವ್ಯಭಿಚಾರ, ಆ ಹೋತೃ ಅಂತರಮಂತ ಹೇಳ್ಬಿಟ್ಟಿಯಾನೆ, ಯೋಚನೆ ಮಾಡಬೇಡ, ಇದನ್ನೇ ಗಂಡು ಮಾಡಿಕೊಡ್ತೀನಿ ಅಂದರು. ಏನು ಸಾಮರ್ಥ್ಯ ನೋಡ್ರಿ ಅವ್ರಿಗೆ. ಮಗು ಹುಟ್ಟಿದ ಮೇಲೆ ಹೆಣ್ಣು ಮಗುವನ್ನು ಗಂಡು ಮಗು ಮಾಡಿಕೊಡ್ತೀನಿ ಅಂದರು. ಭಗವಂತನ ಸ್ತೋತ್ರ ಮಾಡಿದ್ರು, ಸ್ವಾಮಿ ಈ ಹೆಣ್ಣನ್ನು ಗಂಡು ಮಾಡಿಕೊಟ್ಬಿಡಿ, ಗಂಡು ಮಗು ಬೇಕು ಅಂತ ಇದ್ದ. ತಥಾಸ್ತು ಅಂದ ಭಗವಂತ. ಸುದ್ಯುಮ್ನ ಅಂತ ಗಂಡು ಮಗು ಆಗೋದ. ಅವನೊಂದ್ಸಲ ಬೇಟೆಗೆ ಹೋದಾಗ ಇಳಾವೃತ ಕಂಡಕ್ಕೆ ಹೋದ, ಅಲ್ಲಿ ರುದ್ರದೇವರ ಶಾಪ ಇತ್ತು, ಇಲ್ಲಿ ಯಾರು ಗಂಡಸರು ಬರ್ತಾರೋ ಅವ್ರು ಹೆಂಗಸರಾಗಬೇಕು ಅಂತ. ಇವನು ಹೊಟ್ಟೋದ, ಹೆಂಗಸಾಗ್ಬಿಟ್ಟ ತಿರ್ಗ. ಎಂಥ ವಿಚಿತ್ರ ಅವನು. ಹೆಂಗಸಾಗಿ ಗಂಡಸಾಗಿ ಹೆಂಗಸಾಗಿ ಗಂಡಸಾಗಿ ಒಂದು ತಿಂಗಳು ಗಂಡಸು ಒಂದು ತಿಂಗಳು ಹೆಂಗು ಆದನು ಅವನು. ಈ ಥರ ಲೋಕದಲ್ಲಿ ಉಂಟಾ? ಒಂದು ತೆಂಗಿನಕಾಯಿ ಎಕ್ಸ್ಚೇಂಜ್ ಮಾಡ್ಕೊಂಬರಕ್ಕೆ ಆಗಲ್ಲ ನಮ್ಮ ಹಣೆ ಬರೋಕ್ಕೆ. ನಮ್ಮ ಅಂಗಡಿಯಿಂದ ತೊಗೊಂಡೇ ಬಂದಿಲ್ಲ ಅಂದ್ಬಿಡ್ತಾನೆ ಅವನ ಅಂಗಡಿಯವನು. ನೋಡಪ್ಪ ತೊಗೊಂಡು ಹೋದೆ, ಕೊಳತೋಗಿತ್ತು, ಬೇರೆ ಕೊಡೆ. ಆದರೆ ನಮ್ಮ ಅಂಗಡಿದಲ್ಲ, ಏನು ಸೀಲ್ ಇದೆಯಾ ಅಂತ ಕೇಳ್ತಾನೆ. ಏನು ಕನ್ವಿನ್ಸ್ ಮಾಡಿದ್ರು ಕೊಡ, ಇದು ನಮ್ದಲ್ಲ ಬಿಡಿ ಅಂತ. ನಾವು ಒಂದು ತೆಂಗಿನಕಾಯಿ ಬದಲಾಯಿಸ್ಕೊಂಬರೋ ಸಾಮರ್ಥ್ಯ ಇಲ್ಲ ನಮಗೆ. ಗಂಡನ್ನು ಹೆಣ್ಣು ಮಾಡ್ತೀವ, ಹೆಣ್ಣನ್ನು ಗಂಡು ಮಾಡ್ತೀವ ನಾವು. ನೋಡೋರು ಮಾಡಿದಾರೋ. ಇದನ್ನೇ ಹೇಳ್ತಾ ಇರೋದು ನವಮಸ್ಕಂದದಲ್ಲಿ. ಅದು ಭಾಗವತರು ಅಂದರೆ ಭಗವಂತನ ಭಕ್ತರು. ಹಂಗೆ ಇಟ್ಕೊಂಡಿರ್ತಾರೆ ಭಗವಂತನನ್ನು. ಇಂದಿರಾಪತಿ ಇವರ ಮುಂದೆ ಕುಡಿವನು ಅಂತ ಅದಕ್ಕೆ ಹೇಳಿರೋದು ಅವರು. ಅವ್ರು ಏನು ಹೇಳ್ತಾರೋ ಎಸ್ ಅಂದ್ಬಿಡ್ತಾನೆ ಭಗವಂತ ವಿಜಯದಾಸರ ಸ್ತೋತ್ರದಲ್ಲಿ. ಅಂತಹ ವಸಿಷ್ಠ ಋಷಿಗಳು, ಅಂತಹ ದೊಡ್ಡ ದೊಡ್ಡ ರಾಜರುಗಳು ಆಚಾರ್ಯ ತೋರಿಸ್ತಾರಲ್ಲ ದ್ವಾದಶ ಸ್ತೋತ್ರದಲ್ಲಿ. ವಿಪ್ರಮುಖ್ಯೈ ಸದಾ ವೇದವಾದೋನ್ಮುಖೈ ಸುಪ್ರತಾಪೈಕ್ಷತಿ ಸೇಶ್ವರೇ ಚಾರ್ಚಿತಂ ಅಪ್ರತರ್ಕ್ಯೋರಸಂ ವಿದ್ಗುಣಂ ನಿರ್ಮಲಂ ಸಪ್ರಕಾಶಾಜರಾನಂದರೂಪಂ ಪರಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಆ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದಾರಲ್ಲ ಅವರು ವಿಶ್ವಪತಿ ತೀರ್ಥರು. ಇದೇ ಕಥೆ ಎಲ್ಲ ಬರ್ತಿರೋದು ಅವರು. ವಸಿಷ್ಠಾದಿ ಋಷಿಗಳು, ಪ್ರಿಯವೃತಾದಿ ರಾಜರುಗಳು, ಮಾಂಧಾತಾದಿ ರಾಜರುಗಳು, ಇವರಿಂದ ಅರ್ಚಿತನಾದವನು ಭಗವಂತ. ಇಂತಹ ವಾಸುದೇವನನ್ನು ನಾವೆಲ್ಲರೂ ಪ್ರೀಣಯಾಮೋ ಸಂತೋಷಪಡಿಸೋಣ ಅಂತಾರವರು. ಅತ್ಯದ್ಭುತವಾದದ್ದು ಗಾತ ಅವರ ಕಥಾ. ನಹುಷ ಚಕ್ರವರ್ತಿ, ಅಂಬರೀಷ ಏಕಾದಶಿ ವ್ರತವನ್ನು ಮಾಡಿ ರುದ್ರದೇವರನ್ನು ಕೂಡ ಹಿಮ್ಮೆಟ್ಟಿಸಿರ್ತಕ್ಕಂಥ ಮಹಾನುಭಾವರಿ ಅವರು. ಭಗವಂತನ ಚಕ್ರವನ್ನು ಸಂಪಾದಿಸ್ಕೊಂಡು, ಸ್ವಾಮಿ ಚಕ್ರ ಐತ್ರಿ ಅವ್ರ ಮನೆಯಲ್ಲಿ ಅಂಬರೀಷನ ಥರ. ನನ್ನ ಚಕ್ರ ನಿಂಗೆ ಕೊಟ್ಟಿರ್ತೀನಿ ಇಟ್ಕೊಂಡಿರು ಅನ್ನೋ ಭಗವಂತ. ದಿನಾಲು ಚಕ್ರ ಇಟ್ಟು ಪೂಜೆ ಮಾಡ್ತಾ ಇದ್ದ. ಏಕಾದಶಿ ಕಥೆ ನಿಮಗೆಲ್ಲ ಗೊತ್ತಿದೆ. ಅದು ಭಾಗವತರು ಅಂದರೆ ಹೆಂಗಿರ್ತಾರೆ ನೋಡ್ರಿ. ಭಾಗವತರು ಭಗವದ್ಭಕ್ತರು, ಭಗವಂತ ಹೇಳಿರ್ತಕ್ಕಂತಹ ಆ ವ್ರತಗಳನ್ನು ಶ್ರದ್ಧೆಯಿಂದ ಮಾಡೋರು ಅಂತ ಅರ್ಥ ಭಾಗವತ ಅಂದರೆ. ಏಕಾದಶಿ ವ್ರತವನ್ನು ಮಾಡೋರನ್ನ ಭಗವಂತ ಹೆಂಗೆ ರಕ್ಷಣೆ ಮಾಡ್ತಾನೆ. ಏನು ಅವನು ಸತ್ತೋದ್ನ ಅವನು ಉಪವಾಸದಿಂದ ಎಲ್ಲ ಹೆದರ್ಕೊಂಡ್ಬಿಡ್ತಾರೆ. ಏಕಾದಶಿ ಮಾಡಿದ್ರೆ ಸತ್ತೋಗ್ಬಿಡ್ತಾರೆ. ಏನು ಸಾಯೋದಿಲ್ಲ ಅವರು. ದ್ವಾದಶಿ ಮಾಡಿದವ್ರು ಬದುಕೋದು ಇಲ್ಲ, ಏಕಾದಶಿ ಮಾಡಿದವ್ರು ಸಾಯೋದು ಇಲ್ಲ. ನಮ್ಮದು ಇದರ ಯಾರು ಸಾಯಲೇಬಾರ್ದಾಯಿತು, ಬೇರೆಯವರೆಲ್ಲ ಊಟ ಮಾಡೋರೆಲ್ಲ. ಎಷ್ಟು ರಕ್ಷಣೆ ಮಾಡ್ತಾನೆ ಭಗವಂತ. ಎಲ್ಲೆಲ್ಲಿ ಹೋದರೂ ಚಕ್ರ ಅಟ್ಟಿಸ್ಕೊಂಡ್ಬರ್ತಾ ಇದೆ. ಯಥೋ ಯಥೋ ಧಾವತಿ ತತ್ರ ತತ್ರ ಆಗಚ್ಚತಿ ಏನತ್ತೆ ಭಾಗವತ. ಸ್ವರ್ಗಲೋಕಕ್ಕೆ ಹೋದರು ಅಲ್ಲೂ ಬಂತು, ಪಾತಾಳ ಲೋಕಕ್ಕೆ ಹೋದರು ಅಲ್ಲೂ ಬಂತು, ಅವ್ರದ್ದೇ ಲೋಕಕ್ಕೆ ಹೋದರು ಕೈಲಾಸಕ್ಕೆ ಅಲ್ಲೂ ಬಂದ್ಬಿಡ್ತದು. ಬ್ರಹ್ಮದೇವರ ಹತ್ರ ಹೋದರು, ಆ ಚಕ್ರ ಬರ್ತಾನೆ ಇದೆ. ವೈಕುಂಠಕ್ಕೆ ಹೋದರು, ಸ್ವಾಮಿ ನಿಂದೆ ಚಕ್ರ ತೆಕ್ಕೋ ಅಂದರು. ತೆಗಿಯಲ್ಲ ಅಂದ ಭಗವಂತ. ಅಹಂ ಭಕ್ತ ಪರಾಧೀನಃ ಸ್ವತಂತ್ರ ಇವ ಧ್ವಜ. ನಾನು ಸ್ವತಂತ್ರ ಆದರೂ ಕೂಡ ನಾನು ನನ್ನ ಇಚ್ಛೆಯಂತೆ ಭಗವಂತ ಭಕ್ತರ ವಶದಲ್ಲಿರ್ತೀನಿ. ದುರ್ವಾಸ, ನಿಂಗೇನಾದರೂ ಆ ಚಕ್ರದಿಂದ ಬಿಡಿಸ್ಕೋಬೇಕು ಅಂದರೆ ಮತ್ತೆ ಅಂಬರೀಷನ ಹತ್ರ ಹೋಗಿ ನಮಸ್ಕಾರ ಮಾಡು ಅಂದ ಭಗವಂತ. ತಾತ್ಕಾಲಿಕ ಉಪಚಯ ಅಂತ ಕರೀತಾರೆ. ಯದ್ಯಪಿ ಅಂಬರೀಷ ತುಂಬ ಚಿಕ್ಕೋನು, ರುದ್ರದೇವರಿಗೆ ಹೋಲಿಸಿದ್ರೆ ಕೋಟಿ ಅಂಶಕ್ಕೂ ಅಂತ ಬರೀತಾರೆ. ಆದರೆ ಎಷ್ಟು ಮೇಲೆತ್ತುತ್ತಾನೆ ನೋಡ್ರಿ ನಮ್ಮಂಥ ಸಾಮಾನ್ಯ ಜನರನ್ನು ಕೂಡ ಭಗವಂತ ಎಷ್ಟು ಮೇಲೆತ್ತುತ್ತಾನೆ ಅವನ ಶ್ರದ್ಧಾಭಕ್ತಿಯಿಂದ ಅವನ ಕಾರ್ಯವನ್ನು ಮಾಡಿದರೆ ಎನ್ನುವುದು ಅಂಬರೀಷನ ಕತೆ. ಒಬ್ಬೊಬ್ಬರು ಎಂತಹ ಮಹಾನುಭಾವರು. ಸಗರ ಚಕ್ರವರ್ತಿ, ದಿಲೀಪ, ಭಗೀರಥ, ದೇವಗಂಗೆಯನ್ನು ಭೂಲೋಕಕ್ಕೆ ತಂದಿರತಕ್ಕಂಥ ಮಹಾನುಭಾವರೇ.
ತಪಸ್ಸು ಮಾಡಿ ಹಿಂದಿನ ತನ್ನ ಪೂರ್ವಜರಿಂದ ಆಗದೇ ಇರತಕ್ಕಂತಹ ಅವನು ಅಂಶುಮಂತಂಗಾಗಲಿಲ್ಲ, ದಿಲೀಪಂಗಾಗಲಿಲ್ಲ, ಭಗೀರಥ ಮಾಡ್ದ ನೋಡ್ರಿ. ಅದು ಇವತ್ತು ಭಗೀರಥ ಪ್ರಯತ್ನ ಅಂತ ಹಂಗೆ ಉಳಿಸ್ಕೊಂಡ್ಯಾರು. ದೇವಲೋಕದಲ್ಲಿ ಹರಿಯತಕ್ಕಂತಹ ಗಂಗೆಯನ್ನು ಭೂಮಿಗೆ ತರಿಸಿ ಪಾತಾಳಕ್ಕೆ ತರಿಸಿ ತನ್ನ ಪಿತೃಗಳನ್ನು ಉದ್ಧಾರ ಮಾಡಿರ್ತಕ್ಕಂತಹ ಭಗೀರಥನ ಕಥಾ ಇದೆಲ್ಲ ಭಾಗವತ. ನಹುಷ, ಯಯಾತಿ, ಆಮೇಲೆ ಆಯು, ನಹುಷ, ಯಯಾತಿ, ಯದುಮಹಾರಾಜ, ಪುರು, ಎಂತೆಂಥವ್ರು, ರಂತಿದೇವ. 48 ದಿವಸ ಉಪವಾಸ ರೀ ರಂತಿದೇವಂಗೆ, ಒಂದಲ್ಲ ಎರಡಲ್ಲ, 48 ದಿವಸ ಉಪವಾಸ. ಏನೋ ಒಂದು ಸ್ವಲ್ಪ ಅನ್ನ ಸಿಕ್ತು, ಇನ್ನೇನು ತಿನ್ನಬೇಕು ಅನ್ನುವಾಗ ಅವ್ರು ಬ್ರಾಹ್ಮಣ ಬಂದ, ನಂಗೆ ಕೊಡು ರಾಜ, ಕೊಟ್ಬಿಟ್ಟ ಅವ್ನು ಕೃಷ್ಣಾರ್ಪಣ ವಸ್ತು. ಉಳಿದದ್ದನ್ನೆಲ್ಲ ಇವರೆಲ್ಲ ಹಂಚ್ಕೊ ತಿಂತಾಯಿದ್ರು. ಅವ್ನು ಶೂದ್ರ ಬಂದ, ನನಗೆ ಹಶ್ವಾಗ್ತಾ ಇದೆ ಕೊಡು ರಾಜ, ಕೊಟ್ಬಿಟ್ಟ. ನೀರೊಂದು ಉಳ್ಕೋತು, ನೀರು ಕುಡಿಬೇಕು. ಅವ್ನು ಚಂಡಾಲ ಬಂದ, ರಾಜನ್ ನನಗೆ ಬಾಯಾರಿಕೆ ಆಗ್ತಾ ಇದೆ, ನೀರು ಕೊಡು, ತಗೋ ಅಂತ ಕೊಟ್ಟೇ ಬಿಟ್ಟಾರೆ. ನಾನು ಕುಡಿದ್ರೂ ನನ್ನ ಒಳಗಡೆ ಇರೋ ಭಗವಂತ ಪ್ರೀತನಾಗ್ತಾನೆ, ನೀನು ಕುಡಿದ್ರೂ ನಿನ್ನೊಳಗಡೆ ಇರೋ ಭಗವಂತ ಪ್ರೀತನಾಗ್ತಾನೆ. ಉಭಯ ತಾಪಿ ಭಗವಂತನೇ ಪ್ರೀತಿ ಆಗೋದು, ನಿನ್ನೊಳಗಡೆ ಇರೋ ಭಗವಂತನೇ ಪ್ರೀತಿ ಆಗಲಿ, ತಗೋ ಕೃಷ್ಣಾರ್ಪಣ ವಸ್ತು ಅಂದ್ಬಿಟ್ಟ. ಎಂಥ ಮಹಾನುಭಾವರೇ! ಈ ಥರ ದೀಕ್ಷೆ ಯಾರಿಗಿದೆ? ಅದಕ್ಕೆ ಅವ್ರದ್ದೆಲ್ಲ ಬಂದಿರೋದಲ್ಲಿ ರಂತಿದೇವನ ಕಥಾ. ಅವರೆಲ್ಲ ದೇವತೆಗಳು ಆ ರೂಪದಲ್ಲಿ ಬಂದಿದ್ದರು. ಎಲ್ಲರೂ ಪ್ರತ್ಯಕ್ಷರಾಗಿ ಹೂಮಳೆ ಸುರಿಸ್ತಾರೆ. ಏನು ರಾಜನೋ ನೀನು, ಎಲ್ಲ ಇದ್ದಾಗ ದಾನ ಕೊಡೋದಕ್ಕೂ ಏನು ಗತಿ ಇಲ್ಲದೇನೆ ಇನ್ನೇನು ಪ್ರಾಣ ಹೋಗೋ ಸಂದರ್ಭದಲ್ಲಿ ಆ ಸಿಕ್ಕ ನೀರನ್ನು ದಾನ ಕೊಡೋದಿದೆಯಲ್ಲ, ಅದು ಸಾಧ್ಯವೇ ಇಲ್ಲ ಅಂತಕ್ಕಂತಹ ರಂತಿದೇವ. ಅವರ ವಂಶದಲ್ಲಿ ಬಂದಿರತಕ್ಕಂತಹ ದುಷ್ಯಂತ, ಭರತ ಚಕ್ರವರ್ತಿ ಅವರ ವಂಶದಲ್ಲೇ ಬಂದಿರತಕ್ಕಂಥವನು ಶಂತನು ಚಕ್ರವರ್ತಿ, ಅವರ ವಂಶದಲ್ಲೇ ಬಂದಿರತಕ್ಕಂತಹ ಧೃತರಾಷ್ಟ್ರ, ಪಾಂಡವರು ಅವರ ವಂಶದಲ್ಲೇ ಬಂದಿರತಕ್ಕಂಥವನೇ ಅಭಿಮನ್ಯು, ಅವನ ಮಗ ನೀನು ಅಂತ ಹೇಳ್ತಾರೆ ಶುಕಾಚಾರ್ಯರು. ಪರೀಕ್ಷಿತ್ ರಾಜ ನಿಮ್ಮ ವಂಶದ ಕಥೆ ಹೇಳಿದ್ದೆ ನಾನು ಅಂತ. ಏನು ಒಬ್ಬೊಬ್ಬರದು ವಿಚಿತ್ರವಾದದ್ದು. ಇದೆಲ್ಲ ಭಾಗವತ. ಭಗವತಃ ಇದಂ ಭಾಗವತಂ. ಭಗವಂತನಿಗೆ ಸಂಬಂಧಪಟ್ಟದ್ದು ಯಾವುದು? ಅವನ ಅವತಾರ. ಅದರಲ್ಲಿ 2 ಅವತಾರ ಇದೆ. ಯಾವುದರಲ್ಲಿ? ಸೂರ್ಯವಂಶದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂತಹ ಭಗವಂತ ರಾಮರೂಪದಿಂದ ಒಂದು ಅವತಾರ, ರಾಮರೂಪದಲ್ಲಿ ರಾಮದೇವರಾಗಿ ಅವತಾರ ಮಾಡ್ತಾ ಇದ್ದಾನೆ. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯ ರತ್ನಂ ಲೀಲಾರತ್ನಂ ಜಲಧಿ ದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಹಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ. ರಾಮದೇವರಾಗಿ ಭಗವಂತ ಅವತಾರ ಮಾಡ್ತಾನೆ. ಆ ಕಥೆ ಇರೋದರಿಂದ ಅದಕ್ಕೆ ಭಾಗವತ ಅಂತ ಹೆಸರು. ಅವನ ವಂಶ ಮುಂದೆ ಕುಶ, ಅವರ ವಂಶದಲ್ಲಿ ಹೋಗಿ ಸುಮಿತ್ರಾ ಅನ್ನೋ ಕಡೆ ಉಪಾಗತ್ತೆ. ಅದೇ ಥರ ಈ ಕಡೆ ವಸುದೇವ ಮತ್ತು ದೇವಕಿಯ ಮಗನಾಗಿ ಭಗವಂತ ಪರಶುರಾಮ ರೂಪದಿಂದ ಒಂದು ಸಲ ಬಂದಿಯಾನೆ ಚಂದ್ರವಂಶದಲ್ಲಿ. ಆಮೇಲೆ ಕೃಷ್ಣ ರೂಪದಿಂದ ಮೊನ್ನೆ ತಾನೇ ಹೋದ ವಾರ ಕೃಷ್ಣಾಷ್ಟಮಿಯನ್ನು ನಾವೆಲ್ಲ ಮಾಡಿದ್ದೀವಿ. ಭಗವಂತ ಕೃಷ್ಣ ರೂಪದಿಂದ ಭೂಮಿಯಲ್ಲಿ ಅವತಾರ ಮಾಡಿಯಾನೆ. ಹೀಗೆ 2 ಅವತಾರಗಳನ್ನು ಒಳಗೊಂಡಿರ್ತಕ್ಕಂತಹ ಸ್ಕಂದ, 3 ಅವತಾರವನ್ನು ಒಳಗೊಂಡಿರ್ತಕ್ಕಂತಹ ಸ್ಕಂದ ನವಮಸ್ಕಂದ. ಅದಕ್ಕೆ ಭಾಗವತ ಅಂತ ಕರೀತಾರೆ. ಅಂದರೆ ಭಗವದ್ಭಕ್ತರು ಸೂರ್ಯವಂಶ ಚಂದ್ರವಂಶದಲ್ಲಿ ಬಂದಿರತಕ್ಕಂತಹ ಮಹಾನುಭಾವರಾಗಿರ್ತಕ್ಕಂತಹ ಕಥೆಯೇ ಅದಕ್ಕೆ ಭಾಗವತ. ಇನ್ನು ಭಾಗವತ ಅಂದರೆ ಪ್ರಧಾನವಾಗಿರ್ತಕ್ಕಂತಹ ಕಥಾ ಅದು ಕೃಷ್ಣ ಪರಮಾತ್ಮನ ಕಥಾ. ಅದು ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಳಶೋಭಿಕೌಸ್ತುವಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರವೈಡೂರ್ಯ ಕಿರೀಟಕುಂಡಲತ್ವಿಷಾ ಪರಿಶ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಿ ಅಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ. ನೋಡಿ, ಭಾಗವತ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಅವತಾರ, ಕೃಷ್ಣಾವತಾರ. ಭಾಗವತ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಅವತಾರ. ಅವನ ಶುಕ್ಲಕೇಶಾವತಾರ ಬಲರಾಮದೇವರಲ್ಲಿ ಆವಿಷ್ಟವಾಗಿರ್ತಕ್ಕಂಥ ಅವತಾರ. ಈ 2 ಅವತಾರಗಳ ಕಥೆ ಇದೆ ನೋಡ್ರಿ. ಇಡೀ ಭಾಗವತ ಬೇಕಾದ್ರೆ ದಶಮಸ್ಕಂದ ನೋಡ್ರಿ. ಭಾಗವತರು ಯಾರು? ಅವರ ತಂದೆ ವಸುದೇವ, ಅವರ ತಾಯಿ ದೇವಕಿ ದೇವಿ, ಅವರಿಬ್ಬರು ಭಾಗವತರು. ಅದಕ್ಕೆ ಭಗವಂತ ಅವ್ರಿಗೆ ಅನುಗ್ರಹ ಮಾಡಿತ್ತು. ಒಂದಲ್ಲ ಎರಡಲ್ಲ 3 ಬಾರಿ ಅವತಾರ ಮಾಡಿದ್ದಾನೆ ಭಗವಂತ ಅವರಲ್ಲಿ. ಪೃಷ್ಣಿಗರ್ಭ ಅಂತ ಒಂದು ರೂಪ ಭಗವಂತನದು ಕೃತಯುಗದಲ್ಲಿ. ಸುತಪ ಅಂತ ಇವನ ಹೆಸರು, ಪೃಷ್ಣಿ ಅಂತ ಅವಳ ಹೆಸರು. 12,000 ವರ್ಷ ತಪಸ್ಸು ಮಾಡಿದ್ದಾರೆ ಅವರು. ಒಂದಲ್ಲ ಎರಡಲ್ಲ 12,000 ವರ್ಷ ಅನ್ನ ಆಹಾರಗಳನ್ನು ಬಿಟ್ಟು, ಮಳೆ ಚಳಿ ಬಿಸಿಲು ಯಾವುದನ್ನು ಲೆಕ್ಕ ಇಳಿಸ್ದೇನೆ ಭಗವಂತನನ್ನು ಕುರಿತು ತಪಸ್ಸು ಮಾಡಿದ್ದಕ್ಕೆ ಭಗವಂತ ನಾನು ನಿಮಗೆ ಮಗನಾಗಿ ಬರ್ತೀನಿ ಅಂತ ಹೇಳಿ ಮಗನಾಗಿ ಬಂದಿರೋದು. ಒಂದಲ್ಲ ಎರಡಲ್ಲ 3 ಸಲ.
ವೃಷ್ಣಿಗರ್ಭನಾಗಿ ಬಂದಿಯಾನೆ, ವಾಮನನಾಗಿ ಬಂದಿಯಾನೆ, ಕೃಷ್ಣನಾಗಿ ಬಂದಿಯಾನೆ. ನೋಡಿ, ಇವರೆಲ್ಲ ಮಹಾಭಾಗವತೋತ್ತಮರಿವರು. ಭಾಗವತ ಅಂದರೆ ವಸುದೇವ ಮತ್ತು ದೇವಕಿ. ಭಾಗವತ ಅಂದರೆ ನಂದಗೋಪ ಮತ್ತು ಯಶೋಧ. ಅವರು ಅಷ್ಟವಸುಗಳಲ್ಲಿ ಒಬ್ಬ ದ್ರೋಣ ಅಂತಕ್ಕಂಥ ವಸು, ಅವನ ಹೆಂಡತಿ ಇವಳು ಧರ ಅಂತಕ್ಕಂಥವಳು. ಅವರು ಅಷ್ಟೇ ಭಗವಂತನನ್ನು ಪ್ರಾರ್ಥನೆ ಮಾಡಿ, ಭಗವಂತನನ್ನು ಕುರಿತು ತಪಸ್ಸು ಮಾಡಿ, ನಿನ್ನ ಬಾಲಲೀಲೆಗಳನ್ನು ನೋಡಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದರಿಂದ ಭಗವಂತ ಅವರಿಗೆ ಬಾಲಲೀಲೆಗಳನ್ನು, ಅತ್ಯದ್ಭುತವಾದ ಲೋಕವಿಲಕ್ಷಣ ಬಾಲಲೀಲೆಗಳನ್ನು ತೋರಿಸ್ದ. ಭಾಗವತ ಅಂದರೆ ಭಗವಂತನ ಬಾಲಲೀಲೆಗಳು, ಭಗವಂತನಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ. ಭಾಗವತ ಅಂದರೆ ಭಗವಂತನಿಗೆ ಸಂಬಂಧಪಟ್ಟದ್ದು ಯಾವುದು ಅಂದರೆ ಅವನ ಬಾಲಲೀಲೆಗಳು. ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲಿ ಬೇಕಾದಷ್ಟು ವರ್ಣನೆ ಮಾಡ್ತಾರೆ. 10 ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾನೆ. 1-2 ಭಗವಂತನ ಬಾಲಲೀಲೆಗಳನ್ನು ವಾದಿರಾಜ ಸ್ವಾಮಿಗಳು, ಎಲ್ಲ ಶ್ರೀಪಾದರಾಜರು ಗೊಲ್ಲ ಬಾಲಕರ ನಿಲ್ಲಿಸಿ ಪೆಗಲೇರಿ ಗುಲ್ಲು ಮಾಡದೆ ಮೊಸರೆಲ್ಲ ಸವಿದ ಕೃಷ್ಣ ಬಾರೋ ನಮ್ಮ ಮನೆಗೆ, ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ. ನಾರೇರು ಬಿಚ್ಚಿಟ್ಟ ಸೀರೆಗಳನೆ ಕದ್ದು ಮೆರೆಯಿಲ್ಲದೆ ಕರ ತೋರೆಂದ ಶ್ರೀಕೃಷ್ಣ ಬಾರೋ ನಮ್ಮ ಮನೆಗೆ, ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ. ಅಂಗನೆಯರ ವ್ರತ ಭಂಗವ ಮಾಡಿದ ರಂಗವಿಠಲ ಪರಭಂಗವ ಪರಿಹರಿಸೋ ಬಾರೋ ನಮ್ಮ ಮನೆಗೆ, ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ. ಭಾಗವತ ಅಂದರೆ ಭಗವಂತನ ಬಾಲಲೀಲೆಗಳು ಅಂತ ಅರ್ಥ. ಭಗವಂತನಿಗೆ ಸಂಬಂಧಪಟ್ಟದ್ದು. ಅವನು ಕೃಷ್ಣಾವತಾರ ಮಾಡಿದಾಗ ಏನೇನು ಬಾಲಲೀಲೆಗಳು ತೋರಿಸ್ಯಾನೆ. ಇವತ್ತೆಲ್ಲರೂ ಕೂಡ ಮಕ್ಕಳಿಗೆ ಕೃಷ್ಣನ ಅಲಂಕಾರ ಹಾಕಿ ಸಂತೋಷ ಪಡ್ತಾರ್ರಿ. ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಒಟ್ಟಿನಲ್ಲಿ ಅದು ಜವಳ ಆಗೋಕ್ಕಿಂತ ಮುಂಚೆ ಕೃಷ್ಣನ ಡ್ರೆಸ್ ಹಾಕಿ ಫೋಟೋ ತೆಗೆಸ್ಬೇಕು. ಈಗೀಗ ಯಶೋಧಾದೇವಿ ಫೋಟೋನೂ ಹಾಕ್ಕೊಂಡ್ಬಿಡ್ತಾರೆ ಎಲ್ಲರೂ ಅವ್ರ ಥರ ಅಲಂಕಾರ ಮಾಡ್ಕೊಂಡು. ಅದು ಬೇರೆ. ಇವಾಗ ಇಷ್ಟು ದಿನ ಬರೀ ಮಕ್ಕಳಿಗೆ ಹಾಕ್ತಾಯಿದ್ರು, ಈಗ ಅವ್ರ ಅಮ್ಮನೂ ಯಶೋಧಾದೇವಿ ಥರ ಡ್ರೆಸ್ ಮಾಡ್ಕೊಂಬಿಟ್ಟು ಜಗದೋದ್ಧಾರನ ಆಡಿಸ್ಬಿಟ್ಲು ಇವಳು. ಅಂದರೆ ಏನು, ನಾವು ಕೃಷ್ಣನಿಗೆ ಸಂಬಂಧ ಪಡಬೇಕು. ಅದೇನು ತಪ್ಪೇನಿಲ್ಲ ಪಾಪ. ನಾವು ಕೃಷ್ಣನ ತಾಯಿ ಅನ್ನಿಸ್ಕೋಬೇಕು. ಇವಕ್ಕಂತೂ ಆ ತಾಯಿ ಆಗೋ ಯೋಗ್ಯತೆ ಇಲ್ಲ. ಆ ಡ್ರೆಸ್ ಹಾಕ್ಕೊಂಡಾರ ಪಾಪ ಒಂದು ಸ್ಟೇಟಸಲ್ಲಿ ಹಾಕ್ಬೋಣ ಅಂದ್ಬಿಟ್ಟು ಇವರು ಅಲಂಕಾರ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಆ ಕೃಷ್ಣ ಎಲ್ಲರನ್ನ ಎಷ್ಟು ಸೆಳೆದು ಬಿಟ್ಟಿದ್ದಾನೆ ನೋಡ್ರಿ. ಅದಕ್ಕೆ ಕರ್ಷತೀತಿ ಕೃಷ್ಣ ಆಬಾಲ ವೃದ್ಧರನ್ನು ತನ್ನ ಬಾಲಲೀಲೆಗಳಿಂದ, ಮುಗ್ಧ ನಗುವಿನಿಂದ, ನೋಟದಿಂದ, ಕುಡಿಗಣ್ಣಿನಿಂದ, ಉಪದೇಶದಿಂದ, ಮಾತಿನಿಂದ, ಕೃತಿಯಿಂದ ಎಲ್ಲರನ್ನ ತನ್ನ ಕಡೆಗೆ ಎಳೆದಿರ್ತಕ್ಕಂಥವನು. ಅಂತಹ ಬಾಲಲೀಲೆಗಳನ್ನು ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲಿ ವರ್ಣನೆ ಮಾಡಿದ್ದಾರೆ. ಭಾಗವತ ಅಂದರೆ ಭಗವಂತನ, ಕೃಷ್ಣನ ಬಾಲಲೀಲೆಗಳು. ಏನು ಮಾಡ್ದ, ಕಳ್ತನ ಮಾಡ್ದಾರಿ, ಅದೇನು ಬಾಲಲೀಲೆ ಅನ್ನಬಾರ್ದು. ಭಗವಂತ ಕಳ್ತನ ಮಾಡಿದ್ದು ಒಂದು ಬಾಲಲೀಲೆ ರೀ ಅದು. ಗೋಪಿಕಾಸ್ತ್ರೀಯರಿಗೆಲ್ಲ ಹೇಳ್ತಾ ಇದ್ದಾನೆ, ನೀವೇ ಕೊಟ್ಟರೆ ಸರಿ, ಇಲ್ಲದೇ ನಾನು ತಗೋತೀನಿ ಎಂದ ಅವನು ಭಗವಂತ. ನಾನು ತಗೋತೀನಿ, ಬೆಕ್ಕುಗಳಿಗೂ ಹಾಕ್ತೀನಿ, ಕೋತಿಗಳಿಗೂ ಹಾಕ್ತೀನಿ, ಎಲ್ಲರಿಗೂ ಹಾಕ್ಬಿಡ್ತೀನಿ. ನೀವೇ ಅರ್ಪಣೆ ಮಾಡಿದರೆ ಸರಿ. ಏನಾದರೂ ಲೋಭದಿಂದ ಕೃಷ್ಣ ಬರ್ತಾನೆ, ಅವನು ಕಾಣಬಾರ್ದು ಅಂತೇನಾದರೂ ಮುಚ್ಚಿಟ್ರೆ ನೋಡಿ ಎಲ್ಲ ಚೆಲ್ಬಿಡ್ತೀನಿ, ಹೋಗಿ ಯಾರಿಗೂ ಬೇಡ ಅಂದ ಭಗವಂತ. ನಮಗೂ ಅದೇ ಹೇಳ್ತಾ ಇದ್ದಾನೆ ಭಗವಂತ. ದೇವರ ನೈವೇದ್ಯ ಮಾಡಿದೆ, ನೀನೇನಾದರೂ ತಿಂದರೆ ಯಾರಿಗೂ ಇಲ್ದಂಗೆ ಆಶೆ ಮಾಡಿಸ್ಬಿಡ್ತೀನಿ, ಹೋಗುತ್ತಾ ಅಂದವನು. ನೋಡಿ ಎನ್ನ ಮೊಗವ ನೋಡಿ ಕಣ್ಣ ಮೀಟುವರಮ್ಮ, ನೋಡಿ ಪುರಂದರದಾಸರು ಹೇಳ್ತಾರೆ. ಅದರೊಳಗಿರೋ ಸಾತ್ವಿಕ ಚಿಂತನೆ ಏನದು, ಭಗವಂತ ಹಾಲು ಮೊಸರು ಕದ್ದಿದ್ದು. ಪುರಂದರದಾಸರು ಹೇಳ್ತಾರೆ, ನೋಡಿ ಎನ್ನ ಮೊಗವ ನೋಡಿ ಕಣ್ಣ ಮೀಟುವರಮ್ಮ, ಅಡಪೋದಲ್ಲೇ ಮಕ್ಕಳು ಆಡಿಕೊಂಬುವರು ನೋಡಮ್ಮ. ನಾನು ನಿನ್ನ ಮಗನಲ್ಲವಂತೆ, ನೀನು ಎನ್ನ ಹಡೆದಿಲ್ಲವಂತೆ, ಧೇನುಕಾವರಿಲ್ಲವೆಂದು ಸಾನುರಾಗದಿ ಸಲಹಿದೆಯಂತೆ, ಅಡಪೋದಲ್ಲೇ ಮಕ್ಕಳು ಆಡಿಕೊಂಬುವರು ನೋಡಮ್ಮ. ಹದ್ದು ಎನ್ನ ವಾಹನವಂತೆ, ಹಾವು ಎನ್ನ ಹಾಸಿಗೆಯಂತೆ, ಕದ್ದು ಬೆಣ್ಣೆಯನ ತಿಂದೆನಂತೆ. ಕದ್ದು ಕ್ವಶನ್ ಮಾರ್ಕ್ ಅದು.
ಕದ್ದು ಬೆಣ್ಣೆಯನ ತಿಂದೆನಂತೆ ಮುದ್ದು ಪುರಂದರ ವಿಠಲನಂತೆ ಅಡಪೋದಲ್ಲೇ ಮಕ್ಕಳು ಆಡಿಕೊಂಬುವರು ನೋಡಮ್ಮ. ಹಸುವಿನ ಉದರದಲ್ಲಿ ಆ ಹಸು ತಿಂದಿರ್ತಕ್ಕಂಥ ಹುಲ್ಲು, ಹಿಂಡಿ, ಬೂಸ ಇದೆಲ್ಲ ಹಾಲಾಗತ್ತಲ್ಲ, ಭಗವಂತನ ಅನುಗ್ರಹದಿಂದ ಆಗೋದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಓಂ ಪಯೋಂಭವಚ್ಚೆ ತತ್ರಾಪಿ ಓಂ ಅಂತ ಒಂದು ಸೂತ್ರ, ಬ್ರಹ್ಮಸೂತ್ರ ರೀ ಅದು. ತಾಯಿಯ ಉದರದಲ್ಲಿ ಹಾಲು ಹೆಂಗಾಗತ್ತೆ? ಅದು ಗರ್ಭಿಣಿಯಾಗಿದ್ದಾಗಲೇ ಹಾಲಾಗಬೇಕದು, ಬೇರೆ ಅವಸ್ಥಾದಲ್ಲಾಗೋದಿಲ್ಲ. ಅವಳೇನು ಹಾಲು ಕುಡಿತಿದ್ದಲ್ಲ ಹಾಲಾಗೋದು, ತಿಂದ ಆಹಾರ ಹಾಲಾಗತ್ತೆ. ಹಸುಗಳು ತಿಂದಿರ್ತಕ್ಕಂಥ ಹಾಳು ಮೂಳೆಗಳೆಲ್ಲ ಹಾಲಾಗತ್ತೆ. ಭಗವಂತನ ಅನುಗ್ರಹದಿಂದ ಅದು ಹಾಲಾಗೋದು. ನಿಮ್ಮ ಉದರದಲ್ಲಿ, ಹಸುವಿನ ಉದರದಲ್ಲಿ ಹಾಲು ಮಾಡೋನು ನಾನು, ನಿಮ್ಮನೆ ಹಾಲು ಕದ್ದು ಕುಡಿಬೇಕಂತ ಕೇಳ್ತಾ ಇದ್ದೇನೆ ಭಗವಂತ. ನೀವು ಹಾಲು ಬಂದಿರೋದೇ ನನ್ನಿಂದ ಇವತ್ತು. ಏನ ಹವಾವ ಪಯೋಮಂಡಂ ಭವತಿ, ವೇದ ಹೇಳ್ತೀರಿ ಆ ಮಾತು. ಕದ್ದು ಬೆಣ್ಣೆಯನ ತಿಂದೆನಂತೆ, ನಾನು ಕದಿಬೇಕೇನಮ್ಮ. ಇಡೀ ಜಗತ್ತೇ ನಂದದು, ಜಗತ್ತಿನಲ್ಲಿರೋ ಪದಾರ್ಥ ಎಲ್ಲ ನಂದು. ನಾನು ಕದಿಬೇಕಾ? ನನ್ನ ಪದಾರ್ಥ ನಾನು ಕದಿಬೇಕಾ? ನಮ್ಮನೆ ಪದಾರ್ಥ ತಗೊಂಡ್ರೆ ಯಾರು ಕಳ್ಳ ಅಂತಾರ? ಸ್ವಾಮಿ ಹೇಳ್ತಾ ಇದ್ದಾನೆ. ಏನು ಬಾಲಲೀಲೆ ರೀ ಭಗವಂತನದು, ಒಂದ ಎರಡ, ಇಡೀ ಭಾಗವತ ಕೃಷ್ಣನ ಕಥಾ ಹೇಳುತ್ತೆ ಅದು. ಭಾಗವತ ಅಂದರೆ ಭಾಗವತ, ಭಗವಂತನ ಕೃಷ್ಣಾವತಾರದ ಕಥೆ ಅದು. ಯಶೋಧಾದೇವಿಗೆ ತಾನು ಯಾರು ಅಂತ ತೋರಿಸ್ದ, ಪೂತನ ಸಂಹಾರ ಮಾಡ್ದ, ಶಕಟಾಸುರ ಸಂಹಾರ ಮಾಡ್ದ, ತೃಣಾವರ್ತನ ಸಂಹಾರ ಮಾಡ್ದ, ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ. ಅವಳಿಗೊಂದು ದುಷ್ಟ ಕೆಟ್ಟ ಬುದ್ಧಿ ಇತ್ತ ಯಶೋಧಾದೇವಿಗೆ, ಪಾಪ ದಡ್ಡತನ ಅವಳಿಗೆ. ಈ ಕೂಸು ನನ್ನ ಎದೆ ಹಾಲಿಂದ ಬೆಳೀತಾ ಇದೆ ಅಂತ ಭಗವಂತ ಹೇಳ್ದ. ಲೇ ಆ ಅಂತ ಭಗವಂತ ಒಂದಿನ ಅವಳು ಮುಖದೆ ಇಡೀ ಜಗತ್ತು ತೋರಿಸ್ಬಿಟ್ಟ ಭಗವಂತ. ನೋಡು, ನಾನು ಒಬ್ಬನೇ ಆಗಿದ್ದರೆ ನಿನ್ನ ಎದೆ ಹಾಲು ಸಾಕಾಗ್ತೋ ಇತ್ತೋ ಏನೋ ಗೊತ್ತಿಲ್ಲ. ನನ್ನ ಉದರದಲ್ಲಿ ಇಷ್ಟೊಂದು ಜನ ಇದ್ದಾರೆ, ನಿನ್ನ ಎದೆ ಹಾಲಿಂದ ಇವ್ರಿಗೇನು ಸಾಕಾಗುತ್ತೆ? ನಾನು ಅವರನ್ನು ರಕ್ಷಣೆ ಮಾಡ್ತಾ ಇರೋದು. ಅದರಿಂದ ನೀನು ಆ ಅಭಿಮಾನ ಇಟ್ಕೋಬೇಡ ಅಂತ ತೋರ್ಸೋಕ್ಕೆ ಭಗವಂತ ಎದೆ ತೋರಿಸ್ತಾ ಇರೋದು ಅಂತ ವಾದಿರಾಜ ಸ್ವಾಮಿಗಳು ಬರೀತಾರೆ. ನಾನು ವಿಶ್ವಂಬರ ಅಂತ ಹೆಸರು, ಇಡೀ ಜಗತ್ತನ್ನು ಉದರದಲ್ಲಿ ಇಟ್ಕೊಂಡಿದ್ದೀನಿ, ಅಷ್ಟು ಜನಕ್ಕೆ ಧಾರಣ ಪೋಷಣೆ ಮಾಡ್ತಾ ಇದ್ದೀನಿ ನಾನು. ನಿನ್ನ ಹಾಲು ಯಾರಿಗೆ ಸಾಕು, ಹೋಗು ಅಂದ ಭಗವಂತ. ಆವಾಗ ಗೊತ್ತಾಯ್ತು ಅವಳಿಗೆ, ಓಹೋ ಇವ್ನು ಸಾಮಾನ್ಯ ಅಲ್ಲ. ಅದು ಒಂದು ಸ್ವಲ್ಪ ಹೊತ್ತು ತಿರ್ಗಾ ನಕ್ಬಿಟ್ಟ, ಹೊಟ್ಟೋಯ್ತು ಮಾತು ಎಲ್ಲ. ಒಂದು ಸ್ವಲ್ಪ ಹೊತ್ತದು ಮತ್ತೆ ವ್ಯಾಮೋಹ ಹಾಕ್ಬಿಟ್ಟ, ಕಂದ ಅನ್ಕೊಂಬಿಟ್ಲು. ಜಗದೋದ್ಧಾರನ ಮಗನೆಂದು ತಿಳಿಯುತ್ತ, ಅದನ್ನೇ ದಾಸರಾಗಿ ಹೇಳ್ತಾ ಇರೋದು. ಇಡೀ ಜಗತ್ತನ್ನು ಉದ್ಧಾರ ಮಾಡೋದು ಅಂದರೆ ಧಾರಣ ಪೋಷಣೆ ಮಾಡಿ ಮೋಕ್ಷ ಕೊಡೋನವನು. ಅವನನ್ನು ನನ್ನ ಮಗ ನನ್ನ ಹಾಲಿಂದ ಬೆಳೀತಾ ಇದ್ದಾನೆ ಅಂತ ತಿಳ್ಕೊಳ್ಳಲ್ಲ ಇವಳು, ತಪ್ಪು ಅಂತಲೇ ದಾಸರಾಯರು ತೋರಿಸ್ತಾ ಇರೋದು. ನಿಗಮಕ್ಕೆ ಸಿಲುಕದ ಅಗಣಿತ ಮಹೀಮನ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೂದ. ಅವಳು ದಡ್ಲು ಅಂತನೂ ಇದೆ, ಅವಳು ಪುಣ್ಯವಂತನೂ ಇದೆ, ಎರಡೆರಡು ಅರ್ಥ ಅದಕ್ಕೆ. ಆಡಿಸಿದ್ಲು ಬಹಳ ಪುಣ್ಯವಂತಲು, ಹಿಂಗೆ ಆಡಿಸ್ಬಿಟ್ಲು ಮಗ ಅಂತ ತಿಳ್ಕೊಂಡು ದಡ್ಲು. ಏನು ಅರ್ಥ ರೀ, ಒಂದೊಂದು ದೇವ್ರ ನಾಮಗಳನ್ನು ರಚನೆ ಮಾಡ್ತಾ ಕಾಳಿಂಗರನ್ನು ಮರ್ದನ ಮಾಡಿದ್ದೇನು ಭಗವಂತ. ಭಾಗವತ ಅವನು ಕೂಡ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅವನು ವಿಷಮಯ ಮಾಡಿಬಿಟ್ಟ ಎಲ್ಲ ಪಾಪ ಯಮುನಾ ನದಿ ನೀರನ್ನು. ಭಗವಂತ ನೋಡ್ದ, ನೀನು ನನ್ನ ಭಕ್ತನೇ ಆಗಿರ್ಬೋದು, ಆದರೆ ಕೆಟ್ಟ ಕೆಲಸ ಮಾಡಿದರೆ ನಾನು ತಡೆಯಲಿಂದ ಭಗವಂತ. ಅದು 100 ಜನ ಕುಡಿಯೋ ಅಂಥ ನೀರದು, ಅದಕ್ಕೆ ನೀನು ವಿಷ ಬಿಟ್ಟುಬಿಟ್ರೆ ಅಷ್ಟು ಜನಕ್ಕೆ ಪ್ರಾಣ ಹೋಗುತ್ತಲ್ವ, ತಾಳು ಮಾಡ್ತೀನಿ ಅಂತ ಉದ್ಯಮದ. ಅವರೇನು ಭಗವಂತ ಅದರ ಮೇಲೆ ಹತ್ತಿ ಆಡಿದನೋ, ಅದ್ಭುತದಿಂದಲೇ ಕಾಳಿಂಗನ ಫಣಿಯಲ್ಲಿ ಆಡಿದನೋ ಅಂತಾರೆ ದಾಸರಾರು. ಕುಣಿ ಕುಣಿಯಲೋ ಬಾಲ ಗೋಪಾಲ ಗೋಪಾಲ ನೀರದ ನೀಲ, ಕುಣಿ ಕುಣಿಯಲೋ ಬಾಲ ಗೋಪಾಲ. ಕಾಯವು ರೋಮಾಂಚಿತವಾಯ್ತೋ ಮಾಯವಾದವೋ ಮೋಹಗಳು, ತಾಯಿ ಮಳಲ ಸೇರಿದ ಶಿಶುವಂದದಿ ಹಯವೆನಿಸಿತೋ ಜೀವನ ಯಾತ್ರೆಯು. ಕುಣಿ ಕುಣಿಯಲೋ ಬಾಲ ಗೋಪಾಲ. ಪ್ರಸಂತೀರ್ಥರು ಬರೀತಾರೆ, ಎಂಥ ಸುಂದರ ದೇವರ ನಾಮ ಅದು. ಆ ಕಾಳಿಂಗನ ಹೆಣೆಯ ಮೇಲೆ ತುಳಿದು ಅವನ ವಿಷ ಎಲ್ಲ ಆಚೆ ಕರೆಸಿ ಬಿಟ್ಬಿಟ್ಟ. ಅವನು ಹೋಗಿ ನೀನು
ಅವನು ಪಾಪ ಭಕ್ತರೇ, ಅವನು ಕೆಟ್ಟ ಕೆಲಸ ಮಾಡಿದ್ದ, ವಿಷ ಎಲ್ಲ ತೆಗೆದುಬಿಟ್ಟ. ಏನು ಅದ್ಭುತವಾದದ್ದು ಭಗವಂತನ ನರ್ತನ ಅದು. ಬ್ರಹ್ಮೀನದ ಪದ್ಮಭವೋ ಮೃದಂಗಂ ಜಗೋ ಹನುಮಾನ್ ಜಗತಾಮದೀಶಂ ಅನರ್ತಯತ್ತಾಲಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ ಡೊಳ್ಳಿನ ಮೇಲ್ಕೈಯ ಭರಮಪ್ಪ ಹಾಕನ ಶಿವಪ್ಪ ತಾಳವ ಕುಟ್ಯಾನ್ಮ್ಯ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ ಚೆಲುವ ಕನಕಪ್ಪ ಕುಣಿದಾನ. ದೇವಿ ನಮ್ಮ ದ್ಯಾವರು ಬಂದರು ಬನ್ನೀರೇ ನೋಡ ಬನ್ನೀರೇ. ಕನಕದಾಸರು ಬರೀತಾರೆ ಇದೇ ಸಂಸ್ಕೃತದ ವ್ಯಾಖ್ಯಾನವನ್ನು. ಗೋವರ್ಧನೋದ್ಧಾರ ಅದು ಭಾಗವತ. ಅವರೇನು ಇಂದ್ರದೇವರು ಭಾಗವತರು, ಅವರನ್ನು ಉದ್ಧಾರ ಮಾಡಿದ ಭಗವಂತ. ಭಗವತಃ ಇದಂ ಭಾಗವತಂ. ಭಾಗವತರು ಅಂದರೆ ವಿಷ್ಣು ಭಕ್ತರು. ಅವ್ರಿಗೊಂದು ಸಲ ವಿಸ್ಮರಣೆ ಬಂದ್ಬಿಡ್ತು. ಕೃಷ್ಣ ಪರಮಾತ್ಮ ಅನ್ನೋದು ಮರ್ತೋಯ್ತು ಅವ್ರಿಗೆ. ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಬಿಟ್ರು. ತಾಳು ಮಾಡ್ತೀನಿ ನಿಂಗೆ ಎಂದ. ಈ ಸಲ ಇಂದ್ರದೇವ್ರ ಪೂಜೆ ಮಾಡಬೇಡಿ ಎಂದ. ಗೋವರ್ಧನ ಎತ್ತೇ ಬಿಟ್ಟ ಅವ್ರು ಮಳೆ ಸುರಿಸಿದ್ದಕ್ಕೆ. 7 ದಿವಸಗಳ ಕಾಲ ಮಳೆ ಸುರಿಸ್ಕೋ, ಅದೇನು ಮಾಡ್ತೀನಿ ನಾನು ಆರಕ್ಷಣೆ ಮಾಡ್ತೀನಿ ಇಂದ. ಅವ್ರಿಗೂ ಜ್ಞಾನ ಬಂದ್ಬಿಡ್ತು. ಏನು ಅದ್ಭುತವಾಗಿ ಬರೀತಾರೆ ವಾದಿರಾಜ ಸ್ವಾಮಿಗಳು ಇದನ್ನೆಲ್ಲ. ರುಕ್ಮಿಣೀಶ್ವರ ವಿಜಯದಲ್ಲಿ ಗೋವರ್ಧನೋದ್ಧಾರ, ಆಮೇಲೆ ಉತ್ಕೃಷ್ಟವಾಗಿರ್ತಕ್ಕಂತಹ ಕಾಡ್ಗಿಚ್ಚಿನ ಪಾನ, ಚಂದ್ರಮಾಮನ ಸೋಜಾತಃ ಚಕ್ಷೋ ಸೂರ್ಯೋರಜಾಯಿತ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯುರಜಾಯಿತ. ಇವರೆಲ್ಲ ಭಾಗವತರಿ. ದಶಮಸ್ಕಂದದಲ್ಲಿ ಯಾರ್ಯಾರ ಕತೆ ಬಂದಿದೆ ಇವರೆಲ್ಲ ಭಾಗವತೋತ್ತಮರು. ಭಾಗವತ ಅಂದರೆ ಈ ದಶಮಸ್ಕಂದದಲ್ಲಿ ಬಂದಿರತಕ್ಕಂತಹ ಎಲ್ಲ ಮಹಾನುಭಾವರು ಅಂತ ಅರ್ಥ. ಅದರಲ್ಲಿ ಲಕ್ಷ್ಮೀದೇವಿ ಅವಳು ಭಾಗವತಳೇ. ಅವಳೆಂಥ ಮಹಾಮಹಿಮ ಅವಳು. ಎಲ್ಲ ಅವತಾರದಲ್ಲೂ ಭಗವಂತ ಅವತಾರ ಮಾಡಿದಾಗೆಲ್ಲ ಅವಳು ಅವತಾರ ಮಾಡ್ತಾಳೆ ನೋಡ್ರಿ. ಭಗವಂತ ಅವತಾರ ಮಾಡಿದಾಗೆಲ್ಲ ಲಕ್ಷ್ಮೀದೇವಿ ಅವತಾರ ಮಾಡ್ತಾಳೆ. ಅವಳನ್ನೇ ಮದುವೆ ಮಾಡ್ಕೊತಾನೆ ಭಗವಂತ. ಹೆಂಡತಿನೇ ಮದುವೆ ಮಾಡ್ಕೊಂಡ್ಬಿಡ್ತಾನೆ ರೀ ಅವನು. ಮೂಲ ರೂಪದಲ್ಲಿ ಹೆಂಡತಿ. ಇವನು ಬಂದಾಗ ಅವಳು ಬರ್ತಾಳೆ. ಸೀತಾದೇವಿಯಾಗಿ ಬಂದ್ಲು, ಮದುವೆ ಮಾಡ್ಕೊಂಡ. ರುಕ್ಮಿಣಿಯಾಗಿ ಬಂದ್ಲು, ಮದುವೆ ಮಾಡ್ಕೊಂಡ. ಸತ್ಯಭಾಮ ಆಗಿ ಬಂದ್ಲು, ಮದುವೆ ಮಾಡ್ಕೊಂಡ. ಸಮುದ್ರ ಮಥನದಲ್ಲಿ ಅವಳು ಹೆಣ್ಣು ಮಗಳಾಗಿ ಬಂದ್ಲು, ಸಮುದ್ರರಾಜನ ಮಗಳಾಗಿ ಮದುವೆ ಮಾಡ್ಕೊಂಡ. ಬಂದಾಗೆಲ್ಲ ಮದುವೆ ಮಾಡ್ಕೋತಾನೆ ಭಗವಂತ. ಎಷ್ಟು ಅನುಗ್ರಹ ಮಾಡಿದ್ದಾನೆ ಅವನಿಗೆ. ಹರಿಣ ಸಹ ಭುವಿ ಕೃತ ಲೀಲಾಂ ಶರಣಾಗತ ಪೋಷಣಶೀಲಾಂ. ಗೋಪಿಕಾ ಸ್ತ್ರೀಯರು, ಅವ್ರಿಗೆ ಎಷ್ಟು ಅನುಗ್ರಹ ಮಾಡಿದ್ದಾನೆ ಭಗವಂತ. ಎಲ್ಲ ಗೋಪಿಕಾ ಸ್ತ್ರೀಯರು ಕೂಡ ಭಗವಂತನನ್ನು ಲಗ್ನ ಮಾಡ್ಕೋಬೇಕು ಅಂತ ಹೇಳಿ ಆ ವೇಣುಗಾನವನ್ನು ಶರತ್ಕಾಲದ ರಾತ್ರಿಯಲ್ಲಿ ಭಗವಂತ ಮಾಡುವಾಗ ಎಲ್ಲರೂ ಬರ್ತಾ ಇರ್ತಕ್ಕಂಥ ಕಾಲದಲ್ಲಿ ಅವರಿಗೆಲ್ಲ ಮೆಚ್ಚಿ, ಅವರ ಭಕ್ತಿಗೆ ಮೆಚ್ಚಿ ಅವರ ಜೊತೆಯಲ್ಲಿ ರಾಸಕ್ರೀಡೆ ಆಗಿದ್ದಾನೆ. ತಾನು ಆಪ್ತ ಕಾಮನಾಗಿದ್ದರೂ ಕೂಡ, ತನಗೇನು ಆಗಬೇಕಾಗಿಲ್ಲದೆ ಇದ್ದರೂ ಕೂಡ ಅವರ ಭಕ್ತಿಗೆ ಮೆಚ್ಚಿ ಅವರ ಜೊತೆಯಲ್ಲಿ ರಾಸಕ್ರೀಡೆಯನ್ನು ಮಾಡಿದ್ದಾನೆ. ಅವರೆಂತಹ ಮಹಾನು ಭಕ್ತರು. ಅವರೇನು ಭಾಗವತರು ಅವರು ಅಂತ ಕೇಳಬೇಡ್ರಿ. ಅವರು ಎಲ್ಲ ಭಗವದ್ ಭಕ್ತರೇ. ಅವರು ಶ್ರೀಪ ಅವರು ಪ್ರಸನ್ನ ತೀರ್ಥರು ರಾಸಕ್ರೀಡೆ ದೇವ್ರನಾಮ ಬರೆದಿದ್ದಾರೆ. ಅದು ಕೇಳಬೇಕದು. ರಾಸಕ್ರೀಡೆ ಆಡಿದ್ರು ಅಂದರೆ ಅವರೇನು ಅಸಖ್ಯವಾಗಿರ್ತಕ್ಕಂಥ ಅಶ್ಲೀಲಕರವಾಗಿರ್ತಕ್ಕಂಥ ನರ್ತನ ಮಾಡಿದ್ರು ಅಂತಲ್ಲ. ರಾಸಕ್ರೀಡೆ ಎನ್ನುವುದು ಒಂದು ರೀತಿಯ ನರ್ತನ. ಅದು ಭರತ ಮಹಾಮುನಿಯ ನಾಟ್ಯಶಾಸ್ತ್ರದಲ್ಲಿ ರಾಸಕ್ರೀಡೆ ಎನ್ನುವುದು ನಾನಾ ರೀತಿಯ ನರ್ತನದಲ್ಲಿ ಒಂದು ನರ್ತನ, ಶಾಸ್ತ್ರೀಯ ನರ್ತನ. ಅದು ರಾಸ ಅಂತ ಕರೀತಾರೆ ಅದಕ್ಕೆ. ಅಂದರೆ ಪರಸ್ಪರ ಹೆಣ್ಣು ಮಕ್ಕಳು ಗಂಡಸರು ಕೈ ಹಿಡ್ಕೊಂಡು ಹಿಂಗೆ ಸುತ್ತಾಕೋದದು. ಒಂದು ಸರ್ಕಲ್ಲು ಒಬ್ರು ಹಿಂಗೆ ತಿರುಗೋದು, ಒಬ್ರು ಹಿಂಗೆ ತಿರುಗೋದು. ಇದಕ್ಕೆ ರಾಸಕ್ರೀಡಾ ಅಂತ ಕರೀತಾರೆ. ಅಷ್ಟು ರೂಪವನ್ನು ತಗೊಂಡು ಭಗವಂತ ಅಷ್ಟು ಜನದ ಮಧ್ಯದಲ್ಲಿ ಅಷ್ಟು ಜನಕ್ಕೆ ಅನುಗ್ರಹ ಮಾಡಿದ್ದಾನೆ ಅವನು. ಅವರು ಅದೇ ಭಕ್ತಿಭಾವದಿಂದ ಭಗವಂತನ ಜೊತೆಯಲ್ಲಿ ರಾಸಕ್ರೀಡೆ ಆಡಿದ್ದಾರೆ. ಇವನಿಗಂತೂ ಆಪ್ತ ಕಾಮ ಇವನು. ಅವರು ಅಷ್ಟೇ ಭಕ್ತಿಯಿಂದ ಮಾಡಿದ್ದಾರೆ. ಶ್ರೀ ಪ್ರಸನ್ನ ತೀರ್ಥರು ಬರೀತಾರೆ, ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕುಮಿ ಮುರುಳಿ ರೂಪದಲ್ಲಿ ಇಳಿದು ಹೊಳೆಯಿತು, ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರೆ ಸಖಿ ಪೋಗಿ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾಕೊಳಲ ನೂದುವ. ಎಷ್ಟು ಜ್ಞಾನ ಇತ್ತು ನೋಡ್ರಿ ಅವ್ರಿಗೆ. ಸಕಲ ಲೋಕನಾಥ ನೀತನೆಂದು ತಿಳಿಯಿತು, ಸಕಲವನ್ನು ಅರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕುಮಿ ಮುರುಳಿ ರೂಪದಲ್ಲಿ ಇಳಿದು ಹೊಳೆಯಿತು, ಬಕರತು ಹರಿದು ಭಕ್ತಿ ಹರಿದು ಪ್ರಸನ್ನವಾಯಿತು. ಬಾರೆ ಸಖಿ. ಅವರ ಮನೋಭಾವವನ್ನು ದಾಸರಾಯರು ವರ್ಣನೆ ಮಾಡ್ತಾರೆ. ಆದ್ದರಿಂದ ಅವರೆಲ್ಲ ಭಾಗವತೋತ್ತಮರಾಗಿರ್ತಕ್ಕಂಥವರು. ಅವರೆಷ್ಟು ಭಗವದ್ಭಕ್ತರು ಅನ್ನೋದು
ಗೋಪಿಗೀತ ಕೇಳಿದ್ರೆ ಗೊತ್ತಾಗತ್ತದು. ತವ ಕಥಾಮೃತಂ ತಪ್ತ ಜೀವನಂ ಕವಿ ವಿರೀಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿಯೇ ಭೂರಿದಾ ಜನಾಃ. ಅರ್ಜುನ, ಪಾಂಡವರು, ದುರ್ಗಾದೇವಿ, ಕುಚೇಲೋಪಾಖ್ಯಾನದೊಂದಿಗೆ ದಶಮಸ್ಕಂದ ಮುಕ್ತಾಯ ಆಗುತ್ತೆ. ಅವನೆಂಥ ಮಹಾನುಭಾವರಿ, ಇಡೀ ಜಗತ್ತು ಅವನನ್ನು ಕಡು ದರಿದ್ರ ಅಂತ ಡಿಸೈಡ್ ಮಾಡಿ ತೂಚಿ ಮಾಡಿದಾಗ ಭಗವಂತ ಆಲಿಂಗನ ಮಾಡಿಕೊಂಡು ಅವನು ಕೊಟ್ಟ ಒಂದು ಹಿಡೀ ಅವಲಕ್ಕಿಯನ್ನು ನೆಪ ಮಾಡಿಕೊಂಡು ಅವನಿಗೆ ಈ ಜನ್ಮದಲ್ಲಿ ಬರೋ ಜನ್ಮದಲ್ಲೆಲ್ಲ ಸಾಕಾಗುವಷ್ಟು ಸಂಪತ್ತು ಕೊಟ್ಬಿಟ್ಟ. ಅಷ್ಟೇ ಅಲ್ಲ, ಒಳ್ಳೆ ಲೋಕವನ್ನು ಕೊಟ್ಟ ಭಗವಂತ. ಭಾಗವತ ಅಂದರೆ ಕುಚೇಲೋಪಾಖ್ಯಾನ, ಭಾಗವತ ಅಂದರೆ ಉತ್ಕೃಷ್ಟವಾದಂಥ ಶ್ರುತಿಗೀತ. ಎಲ್ಲ ಕಥೆಯೂ ಭಾಗವತ ಅನ್ನೋ 4 ಅಕ್ಷರದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಇದೆಲ್ಲ ದಶಮಸ್ಕಂದದ ಕಥಾ. ಏಕಾದಶ ಸ್ಕಂದದಲ್ಲಿ ಭಾಗವತ ಅಂದರೆ ಮಹಾಭಾಗವತೋತ್ತಮರಾಗಿರ್ತಕ್ಕಂಥವರು ಯಾರು? ಉದ್ಧವರು. ನಿನ್ನೆ ನಾವು ನೋಡಿದ್ವಿ, ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತ. 5 ವರ್ಷ ಕೂಸಾಗಿದ್ದಾಗ ಊಟ ಮಾಡಬಾರೋ ಅಂದಾಗ, ಅಮ್ಮ ದೇವ್ರ ಪೂಜೆ ಮಾಡ್ಕೊಂಬರ್ತೀನಿ ಅಂತ ಕೃಷ್ಣನ ಪೂಜೆಯನ್ನು ಮಾಡಿದಂಥ ಮಹಾನುಭಾವ. ಅದಕ್ಕೆ ಭಗವಂತ ಅವನು ಹೇಳ್ದ, ಉದ್ಧವ ನಾನು ಪರಂಧಾಮಕ್ಕೆ ಹೋಗ್ತಾ ಇದ್ದೀನಿ, ನನ್ನೂ ಕರ್ಕೊಂಡು ಹೋಗು ಅಂದ ಉದ್ಧವ. ಸ್ವಾಮಿ ನಿನ್ನ ಬಿಟ್ಟು ಒಂದು ಕ್ಷಣ ಇರೋದಿಲ್ಲ ನಾನು. ತ್ವಯೋಪಭುಕ್ತ ಸೃಗಂಧ ವಾಸೋಲಂಕಾರ ಚರ್ಚಿತ ಉಚ್ಚಿಷ್ಟ ಭೋಜಿರೋ ದಾಸಾಹ ತವ ಮಾಯಾಂ ಜಯೇಮಹಿ. ನನ್ನೂ ಕರ್ಕೊಂಡು ಹೊರಟೋಗಿ ಸ್ವಾಮಿ, ನೀನು ಇಲ್ಲದೆ ಒಂದು ಕ್ಷಣ ಈ ಭೂಮಿಲಿರೋಲ್ಲ. ಭಗವಂತ ಹೇಳ್ದ, ಇಲ್ಲ ನೀನು ಕರ್ಕೊಂಡು ಹೋಗಲ್ಲ, ನೀ ಭೂಮಿಲೇ ಇರಬೇಕು ಉದ್ಧವ. ಎಷ್ಟು ಅವನ ಮೇಲೆ ಕಾನ್ಫಿಡೆನ್ಸು ಭಗವಂತನಿಗೆ ಅಂದರೆ, ನಾನು ಪರಂಧಾಮಕ್ಕೆ ಹೋದ ಮೇಲೆ ಈ ಭಾಗವತವನ್ನು ಜಗತ್ತಿಗೆ ತಿಳಿಸೋದ್ರಲ್ಲಿ ನೀನು ನನಗೆ ಈಕ್ವಲ್ ಅಂತಾನೆ ಭಗವಂತ. ಅವನ ದೇವರು, ಇವನು ಜೀವ, ಅವನಲ್ಲಿ ಇವನಲ್ಲಿ ಅವನಿಗೆ ಎಷ್ಟು ಕಾನ್ಫಿಡೆನ್ಸ್ ಅಂದರೆ, ಉದ್ಧವ ನೀನು ಯೋಗ್ಯನಾದ ವ್ಯಕ್ತಿ, ಅದಕ್ಕೆ ನಿನಗೊಬ್ಬನಿಗೆ ಶಾಪ ಅಂಟದೇ ಇರೋಂಗೆ ಮಾಡಿದ್ದೀನಿ ಅಂತಾನೆ ಭಗವಂತ. ಯದ್ಯಪಿ ಅವ್ರಿಗೂ ಶಾಪ ಬಂದು ಸಾಯ್ಬೇಕಾಗಿತ್ತು ಉದ್ಧವ. ಯಾರು ಬ್ರಾಹ್ಮಣರ ಶಾಪ ನೋಡಿ ಇವನಿಗೆ ಅಂಟದೇ ಇರೋ ಹಂಗೆ ಮಾಡಿಬಿಟ್ಟು ಭಗವಂತ ನಿನ್ನ ಉಳಿಸ್ತೀನಿ, ಬದರಿಕಾಶ್ರಮಕ್ಕೆ ಹೊಟ್ಟೋಗು, ಇಲ್ಲಿರಬೇಡ ಅಂತ ಹೇಳಿ ಉದ್ಧವರನ್ನು ಉಳಿಸಿರ್ತಕ್ಕಂಥ ಮಹಾನುಭಾವ. ಭಾಗವತ ಅಂದರೆ ಕೃಷ್ಣ ಉದ್ಧವರನ್ನು ಕುರಿತು ಮಾಡಿದ ಉಪದೇಶ. ಭಾಗವತ ಅಂದ್ರೇನು? ಭಗವತಃ ಇದಂ ಭಾಗವತಂ, ಭಗವಂತನಿಗೆ ಸಂಬಂಧಪಟ್ಟ ಉಪದೇಶ. ಕಪಿಲೋಪಾಖ್ಯಾನ, ಋಷಭೋಪಾಖ್ಯಾನ, ಅದರ ಜೊತೆಯಲ್ಲಿ ಉದ್ಧವೋಪಾಖ್ಯಾನ, ಉದ್ಧವನಿಗೆ ಮಾಡಿದ ಉಪದೇಶ. ಉದ್ಧವ ಗೀತಾ ಅಂತಲೇ ಕರೀತಾರೆ. ಅರ್ಜುನನಿಗೆ ಮಾಡಿದ ಉಪದೇಶ ಅದು ಭಗವದ್ಗೀತೆ. ಆದರೆ ಉದ್ಧವನಿಗೆ ಮಾಡಿದ ಉಪದೇಶ ಉದ್ಧವ ಬೇಕಾದ್ದು ಕೇಳ್ತಾನೆ. ಅವನು ಎಷ್ಟು ಪ್ರಶ್ನೆ ಕೇಳ್ತಾನೆ ಅವನು. ನಾನು ನಿನ್ನೆ ಹೇಳ್ದಂಗೆ ಎಲ್ಲೆಲ್ಲಿ ಪೂಜೆ ಮಾಡಬೇಕು ಉದ್ಧವ ಕೇಳ್ತಾನೆ. ಸ್ವಾಮಿ ನಿನ್ನನ್ನು ಎಲ್ಲೆಲ್ಲಿ ಪೂಜೆ ಮಾಡಬೇಕು ಸ್ವಾಮಿ? ಭಗವಂತ ಹೇಳ್ತಾನೆ, ಬರೀ ದೇವ್ರ ಪೂಜೆ ಮಾಡಿಬಿಟ್ರೆ ಸಾಲದು, ಬರೀ ದೇವ್ರ ಮನೆಯಲ್ಲಿ ಸಾಲಿಗ್ರಾಮದಲ್ಲಿ ಪೂಜೆ ಮಾಡಿಬಿಟ್ರೆ ಆಗೋದಿಲ್ಲ ಉದ್ಧವ. 11 ಕಡೆ ನನ್ನನ್ನು ಪೂಜೆ ಮಾಡಬೇಕು ಒಬ್ಬ ಪ್ರತಿದಿನ ಅಂತ ನಾನು. ಹೇಳು ಸ್ವಾಮಿ ಅಂತ ಹೇಳ್ತೀನಿ. ಸೂರ್ಯನಲ್ಲಿ ನಾನಿದ್ದೀನಿ, ಸೂರ್ಯನಲ್ಲಿ ನನ್ನ ಪೂಜೆ ಮಾಡಬೇಕು. ಅಗ್ನಿಯಲ್ಲಿ ನನ್ನ ಪೂಜೆ ಮಾಡಬೇಕು. ಗೋವುಗಳಲ್ಲಿ ನನ್ನ ಪೂಜೆ ಮಾಡಬೇಕು. ಬ್ರಾಹ್ಮಣರಲ್ಲಿ ನನ್ನ ಪೂಜೆ ಮಾಡಬೇಕು. ಅತಿಥಿಗಳಲ್ಲಿ ನನ್ನ ಪೂಜೆ ಮಾಡಬೇಕು. ನೀರಿನಲ್ಲಿ ನನ್ನ ಪೂಜೆ ಮಾಡಬೇಕು. ಸ್ತಂಡಿಲದಲ್ಲಿ ನನ್ನ ಪೂಜೆ ಮಾಡಬೇಕು. ಹೃದಯದಲ್ಲಿ ನನ್ನ ಪೂಜೆ ಮಾಡಬೇಕು. ಎಲ್ಲ ಜನರೊಳಗೂ ನನ್ನ ಪೂಜೆ ಮಾಡಿಬಿಡಬೇಕು ಅಂದ ಭಗವಂತ. ಎಲ್ಲ ಭದ್ರ ಪೂಜಾಪದಾನಿ, ವಾಯುದೇವರಲ್ಲಿ ನನ್ನ ಪೂಜೆ ಮಾಡಬೇಕು. ಹೆಂಗೆ ಮಾಡೋದು ಸ್ವಾಮಿ? ಮೆಥಡ್ ಹೇಳು ಅಂದ ಉದ್ಧವ. ಹೇಳ್ತೀನಿ ಕೇಳು ಅಂದರು. ಸೂರ್ಯೇತು ವಿದ್ಯಯಾತ್ರಯ್ಯ, ಗಾಯತ್ರಿ ಮಂತ್ರ ಜಪ ಮಾಡಿದರೆ ಸೂರ್ಯಾಂತರ್ಗತ ಭಗವಂತನ ಪೂಜೆ. ವೈಶ್ವದೇವ ಬಲಿಹರಣ ಮಾಡಿದರೆ ಅಗ್ನಂತರ್ಗತ ಭಗವಂತನ ಪೂಜೆ. ಗೋವುಗಳಿಗೆ ಗೋಗ್ರಾಸವನ್ನು ಕೊಟ್ಟರೆ ಗವಾಂತರ್ಗತ ಗೋಪಾಲಕೃಷ್ಣನ ಪೂಜೆ. ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಭೋಜನ ಮಾಡಿಸೋದು. ಅದಕ್ಕೆ ಏನು ಮಾಡಬೇಕು? ಬಂದಿರೋ ಬ್ರಾಹ್ಮಣರಿಗೆಲ್ಲ ನಮಸ್ಕಾರ ಹಾಕಿಸ್ತಾ ಇದ್ರಂತ್ರಿ ಅವರು. ಯಾರ್ಯಾರು ಬರ್ತಾರೋ ನಮಸ್ಕಾರ ಹಾಕ್ಬಿಡಪ್ಪ, ಅವ್ರ ಅನುಗ್ರಹದಿಂದ ಇವ್ನಿಗೆ ಆಯಸ್ಸು ಬರುತ್ತೆ ಅಂತ. ಆ ಹುಡುಗ ಉಪನಯನ ಮಾಡಿಬಿಟ್ರು. ಅಪ್ಪಂಗೆ ಗೊತ್ತಾಯ್ತು ಇವ್ರು ಜಾಸ್ತಿ ದಿನ ಇರಲ್ಲ, ಸತ್ತೋಗ್ತಾನೆ ಅಂತ ಉಪನಯನ ಮಾಡಿಬಿಟ್ರು. ಅವ್ನಿಗೆ ಹೇಳ್ಬಿಟ್ಟಿದ್ರು, ಬಂದವರಿಗೆಲ್ಲ ನಮಸ್ಕಾರ ಆಗ್ತಾಯಿದ್ರು. ಸಪ್ತರ್ಷಿಗಳು ಬಂದರು, ಹೋಗಿ ನಮಸ್ಕಾರ ಮಾಡಿಬಿಟ್ಟ. ದೀರ್ಘಾಯುಷ ವಸ್ತು ಅಂದ್ಬಿಟ್ರು ಅವರು. ಆಮೇಲೆ ಅವ್ರಿಗೆ ಗೊತ್ತಾಯಿತು ಇವನಿಗೆ ಇನ್ನೊಂದು 5 ತಿಂಗಳು ಅವಾಗ ಇದ್ದಿದ್ದು, ಇನ್ನೊಂದು 5 ತಿಂಗಳು ಬದುಕ್ತಾನ್ರಿ ಅಷ್ಟೇ ಇದ್ದಿದ್ದು ಅವನಿಗೆ. ದೀರ್ಘಾಯುಷ ವಸ್ತು ಅಂತ ಆಶೀರ್ವಾದ ಮಾಡಿಬಿಟ್ರು ಸಪ್ತರ್ಷಿಗಳು. ಏನು ಮಾಡೋದು ಇವಾಗ ಅಂತ ಗೊತ್ತಾಗಲಿಲ್ಲ. ಬ್ರಹ್ಮದೇವರ ಹತ್ರ ಹೋದರು, ಇವನು ಕರ್ಕೊಂಡು ಹೋದರು, ಬಾ ಇಲ್ಲಿ ಅಂತ. ಬ್ರಹ್ಮದೇವರ ಹತ್ರ ಹೋಗಿ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದ್ರು. ಅವರು ದೀರ್ಘಾಯುಷ ವಸ್ತು ಅಂದ್ಬಿಟ್ರು.
ನಾವು ಆಯುಸ್ ಮಾಡಿದ ಮೇಲೆ ಇವನು ಆಗಲೇಬೇಕು ಅಂತ ಹೇಳಿ ಈ ಹುಡುಗನ್ನ ಬ್ರಹ್ಮದೇವರ ಹತ್ರ ಕರ್ಕೊಂಡು ಹೋಗಿ ಆಯಸ್ ಪ್ರದಾನ ಮಾಡಿಸಿರ್ತಕ್ಕಂಥ ಮಹಾನುಭಾವ ಪದ್ಮಪುರಾಣದಲ್ಲಿದೆ ಇವರ ಕಥೆ ಮಾರ್ಕಂಡೇಯರ ಚರಿತ್ರೆ. ಅಂತಹ ಮಹಾನುಭಾವರು ನರನಾರಾಯಣನನ್ನು ಕುರಿತು ತಪಸ್ಸು ಮಾಡಿ ಏನು ಬೇಕು ಅಂದಾಗ ನಾ ಪ್ರಳಯ ನೋಡಬೇಕು ಅಂಥೇಳಿ ಲೋಕದಲ್ಲಿ ಇವರೊಬ್ಬರನ್ನ ಬಿಟ್ಟು ಇನ್ನೊಬ್ಬರಿಗೆ ತೋರಿಸಿಲ್ಲ ನೋಡ್ರಿ. ಅಂಥ ಮಹಾನುಭಾವರು ಪ್ರಳಯ ನೋಡಿದವರು ಯಾರು ಇರ್ತಾರೆ? ಎಲ್ಲ ಭಗವಂತನ ಉದರದಲ್ಲಿರ್ತಾರೆ, ಯಾರ್ಯಾರೂ ಇರಲ್ಲ ಪ್ರಳಯ ಕಾಲದಲ್ಲಿ. ಅಂಥದ್ರಲ್ಲಿ ನಾ ಪ್ರಳಯ ನೋಡಬೇಕು ಅಂದಾಗ ಅವರಿಗೋಸ್ಕರ ಪ್ರಳಯ ಕಾಲ ಅಲ್ಲದೇ ಇರೋ ಕಾಲದಲ್ಲಿ ಒಂದು ಪ್ರಳಯ ನಿರ್ಮಾಣ ಮಾಡಿ ಭಗವಂತ ತೋರಿಸಿದ್ದಾನೆ ಅಂತ ಹೇಳಿದ್ರೆ ಅವನ ಸಾಮರ್ಥ್ಯ ಎಷ್ಟು, ಅವನ ಮಹಿಮೆ ಏನು, ಈ ಮಾರ್ಕಂಡೇಯರ ಚರಿತ್ರೆಯನ್ನು ಹೇಳ್ತಾರೆ. ಇದಕ್ಕೇನಂತ ಕರೀತಾರೆ? ಭಾಗವತ ಅಂತ ಕರೀತಾರೆ. ಎಲ್ಲ ಸೇರಿದ್ರೆ ಭಾಗವತ ಇದು. ಆದ್ದರಿಂದ ಭಾಗವತ ಅಂತ ಹೇಳಿದ್ರೆ ಭಗವಂತನಿಗೆ ಸಂಬಂಧಪಟ್ಟವರು, ಭಗವಂತನಿಗೆ ಸಂಬಂಧಪಟ್ಟ ಕಥಾ, ಭಗವಂತನ ಅವತಾರಗಳು, ಕಡೆಗೆ ಭಾಗವತ ಅಂದರೆ ಭಗವಂತನ ಮಹಿಮೆಯನ್ನು ಹೇಳ್ತಕ್ಕಂಥ ಈ ಗ್ರಂಥ ಅಂತ ಅರ್ಥ. ಅದು ಭಾಗವತ ಅಂದರೆ ಇದು. ಇವಾಗ ಭಾಗವತ ಅಂದರೆ ಈ ಗ್ರಂಥ ಕೊಡ್ತೀವಲ್ಲ, ಇದಕ್ಕೂ ಭಾಗವತ, ಭಗವಂತನ ಮಹಿಮೆಯನ್ನು ಒಳಗೊಂಡಿರ್ತಕ್ಕಂತಹ ಈ ಕೃತಿ. ತದೇವ ರಮ್ಯಂ ತದಿವಂ ನವಂ ನವಂ ನೂತನಂ ಅಂತಾರವು. ನೀವು ಯಾವಾಗಲ ಭಾಗವತ ಕೇಳ್ರಿ, ಅದೇನೋ ಹೊಸದಾಗೇ ಇರುತ್ತದೆ. ಯಾರು ಹೇಳಿ, ಜ್ಞಾನಿಗಳು ಹೇಳಿ, ಶ್ರೀಪಾದಂಗಳವರು ಹೇಳಿ, ವಿದ್ವಾಂಸರು ಹೇಳಿ, ಅವ್ರು ಹೇಳಿ, ಇವ್ರು ಹೇಳಿ, ಸಾಮಾನ್ಯವಾಗಿ ನೀವೇ ಹೋದ್ರಿ ಒಂದು ಸುಂದರ ಅರ್ಥವನ್ನು ತಂದುಕೊಡುತ್ತೆ. ಅಷ್ಟು ಸಮರ್ಥವಾದ ಅರ್ಥವನ್ನು ಶಬ್ದಗಳಲ್ಲಿ ತುಂಬಿ ತುಳುಕಿಬಿಟ್ಟಿದ್ದಾರೆ. ಅದಕ್ಕೆ ಸಾರೋದ್ಧಾರ ಅಂತ ಕರೀತಾರೆ. ಎಲ್ಲ ಇಡೀ ಭಾಗವತನೇ ಸಾರ. ಅದು ತೆಕ್ಕೋಬೇಕು ಬರಬೇಕಷ್ಟೇ ನಮಗೆ. ಅದನ್ನು ಎತ್ತಿ ನೋಡ್ಕೊ ಶಕ್ತಿ ಬಂದುಬಿಟ್ರೆ ಟಿಪ್ಪಣಿಗಳಿಂದ ಅದು ಸಾರೋದ್ಧಾರ ಆಗುತ್ತೆ ಅಂತ ಹೇಳಿ ಕಡೆಗೆ ಮಂಗಳವನ್ನು ಮಾಡುತ್ತಾ ಭಗವಂತ ನಮಗೆಲ್ಲ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ನಮ ಋಷಭಾಯ ನಮಃ ಸನಾತನಾಯ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಾನಂ ತಂ ನಮಾಮಿ ಹರಿಂ ಪರಂ ನಿತ್ಯಾದೋಷ ಸ್ವರೂಪಾಯ ಗುಣಪೂರ್ಣಾಯ ಸರ್ವದಾ ನಾರಾಯಣಾಯ ಹರೆಯೇ ನಮಃ ಪ್ರೇಷ್ಠತಮಾಯ ಮೇ. ಸಕಲ ವೇದ ಪ್ರತಿಪಾದ್ಯನಾದ ಗುಣಪೂರ್ಣನಾದ ದೋಷದೂರನಾದ ಹೇ ಭಾಗವತ ಪ್ರತಿಪಾದ್ಯನಾಗಿರ್ತಕ್ಕಂತಹ ಹೇ ಹರಿನಾರಾಯಣ, ನನಗೆ ನೀನು ತುಂಬ ಪ್ರೀತಿಪಾತ್ರ ಅಂತ ಹೇಳಿ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯವನ್ನು ಮುಕ್ತಾಯ ಮಾಡಿದ್ದಾರೆ. ಅಂತಹ ಶ್ರೀಮದ್ ಭಾಗವತವನ್ನು 2 ದಿವಸಗಳಲ್ಲಿ ಆ ಭಾಗವತ ಅನ್ನತಕ್ಕಂತಹ ಅಕ್ಷರವೇ ನಮಗೆ 12 ಸ್ಕಂದಗಳ ಕಥೆಯ ಅರ್ಥವನ್ನು ತಿಳಿಸ್ತಾ ಇದೆ ಎನ್ನುವ ವಿಷಯವನ್ನು ಯಥಾಶಕ್ತಿ ನಮ್ಮ ಗುರುಗಳ ಅನುಗ್ರಹದಿಂದ ಏನು ನಿರೂಪಣೆ ಮಾಡಿದ್ದೀನಿ ಅದನ್ನು ಶ್ರೀಹರಿ ಒಂದು ತುಳಸಿ ದಳವನ್ನು ಸ್ವೀಕಾರ ಮಾಡಿ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ. ಈ ಭಾಗವತ ಪ್ರೋಷ್ಠಪದಿ ಮಾಸ ಅತ್ಯಂತ ಶ್ರೇಷ್ಠ ಅಂತ ನಾನು ಹೇಳಿದೆ. ಅಂತಹ ಭಾಗವತದ ಈ ಪ್ರೋಷ್ಠಪದಿ ಈ ಭಾಗವತವನ್ನು ನಾವೆಲ್ಲ ಕೇಳಿರ್ತಕ್ಕಂತಹ ಲಭ್ಯವಾಗಿರ್ತಕ್ಕಂತಹ ಪುಣ್ಯವನ್ನು ಅವರಿಗೆ ನಾವು ಧಾರೆ ಏರ್ಕೊಡ್ತಾ ಇದ್ದೀವಿ. ಅವ್ರು ನೋಡಿದ್ದೆ ನಾನು, ಪಾಪ ಮಧು ಸಂಘಕ್ಕೆಲ್ಲ ಬರೋರು ಎಲ್ಲ ಅಂತಹ ಶ್ರೇಷ್ಠರಾಗಿರ್ತಕ್ಕಂಥವರು. ಎಲ್ಲರೂ ಒಂದಲ್ಲ ಒಂದು ದಿವಸ ದೇಹ ತ್ಯಾಗ ಮಾಡಲೇಬೇಕು, ಪ್ರಯಾಣ ಮಾಡಲೇಬೇಕು. ಅದು ಹಾಗೆ ಮಾಡಿದಾಗ ಗೊತ್ತಿದ್ದರೂ ಕೂಡ ಅದು ಆದಾಗ ಅಷ್ಟು ವರ್ಷ ಅವರ ಜೊತೆ ನಿಕಟ ಸಂಬಂಧವನ್ನು ಹೊಂದಿರತಕ್ಕಂಥವರಿಗೆ ಅದು ದುಃಖ ಆಗೋದು ಸಹಜ. ಹಾಗಾಗಿ ಅವರಿಗೂ ಸದ್ಗತಿಯನ್ನು ಕೊಡಲಿ, ಅವರ ಕುಟುಂಬ ವರ್ಗದವ್ರಿಗೆ ಅವರನ್ನು ಅಗಲ್ಕೊಂಡಿರ್ತಕ್ಕಂತಹ ದುಃಖವನ್ನು ಭಗವಂತ ಶಮನ ಮಾಡಲಿ ಅಂತ ಹೇಳ್ತಾ, ಈ ಒಂದು ನೆಪಲ್ಲಲ್ಲಾದರೂ ಕೂಡ ನಾವು ಪೃಷ್ಠಪದಿ ಭಾಗವತವನ್ನು ಕೇಳಿದ್ವಲ್ಲ 2 ದಿವಸ, ಭಗವಂತ ಹೀಗೆ ಅನುಗ್ರಹ ಮಾಡಿ ಮೇಲಿಂದ ಮೇಲೆ ಅವನ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ 2 ದಿನಗಳಲ್ಲಿ ಕೇಳಿರ್ತಕ್ಕಂತಹ ನಿಮಗೆಲ್ಲರಿಗೂ ಕೂಡ ಭಗವಂತ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಸರ್ವಂ. ಶ್ರೀಕೃಷ್ಣಾರ್ಪಣಮಸ್ತು. ಭಾರತೀಯರ ಮುಖ್ಯ ಪುರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತಾಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರೀತಾಂ ಪ್ರೀತೋ ಭವತೋ. ಶ್ರೀಕೃಷ್ಣಾರ್ಪಣ.